ಮೌಲ್ಯ ಬರಬೇಕಿದ್ರೆ ಇದಕ್ಕೆ ಮಂತ್ರ ಬೇಕು. ಗುರುಗಳು ಹೇಳಿದ್ದಾರೆ ಬರೇ ಮಣಿಯಲ್ಲ ಮಂತ್ರ ಸಹಿತ ಬಾ ಅಂತ. ಒಂದು ಮಂತ್ರ ಕಲಿಯಬೇಕು ಅಂತ. ಜಾಣ ನೀನು, ನಿನಗೆ ಹೇಳದ ಮಂತ್ರ ಯಾಕೆ? ಇದು ಸಂತೋಷವಾಯಿತು. ಆದರೆ ಒಂದು, ನಿನ್ನ ಕಾರ್ಯ ಪೂರ್ಣವಾದ ಕೂಡಲೇ ಈ ಮಣಿಯನ್ನು ಈ ಲೋಕಕ್ಕೆ ತಲುಪಿಸಬೇಕು. ಇಲ್ಲದೆ ಹೋದ್ರೆ ತಲೆ 1000 ಹೊಳಾಗುತ್ತದೆ. ಕಾರ್ಯ ಪೂರ್ಣಗೊಂಡ ಮೇಲೆ ಮರಳಿ ಬರುವೆ ಯಕ್ಷಲೋಕಕ್ಕೆ. ಸರಿ. ಅರಮನೆಯನ್ನು ಬಿಟ್ಟು ಕಾಲವದೆಷ್ಟು ಸಂದು ಹೋಯಿತು. ಹೌದಣ್ಣ. ಆದ್ರೆ ನಾವು ಯಾಕೆ ಅರಮನೆಯನ್ನು ಬಿಟ್ಟದ್ದು? ಮನೆಗೆ ಬೇಕಾದ ಯಕ್ಷಲೋಕ ಎಲ್ಲಿ ಎಂಬುದೇ ಗೊತ್ತಾಗಲಿಲ್ಲ. ಇನ್ನೂ ಸಿಗುದಿಲ್ಲ, ದಾರಿ ಸಿಗಲಿಲ್ಲ. ದಾರಿ ಸಿಗದೆ ಹೋಗಿದೆ ನಮಗೆ. ದಾರಿ ಕಾಣದಾಗಿದೆ. ದಾರಿ ಸಿಗಬೇಕು ಅಂತ ಇದ್ರೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಬೇಕಲ್ಲ, ಅದುವೇ ಗೊತ್ತಿಲ್ಲ. ಒಂದು ಉಪಾಯ ಮಾಡು. ಹೌದು, ಬೇರೆ ಏನೂ ಅಲ್ಲ. ಒಂದು ತಪಸ್ಸು ಮಾಡಿದ್ರೆ ಹೇಗೆ? ಹೌದಪ್ಪ, ಈಶ್ವರನ ಕುರಿತು ತಪಸ್ಸನ್ನು ಮಾಡಿ ಆ ಪರಮೇಶ್ವರನಿಂದಲೇ ಮಣಿಯನ್ನು ಸಂಪಾದಿಸಬೇಕು. ಹೌದಾ? ತಡ ಮಾಡುದಲ್ಲ. ಕಾಣುತ್ತಿದ್ದಲ್ಲ, ಮುದ್ದು ಮಕ್ಕಳೇ, ಹೇಳಿರಿ. ನಿಮ್ಮ ತಪಸ್ಸಿಗೆ ಮೆಚ್ಚಿದಂತಹ ನಾನು ಕೈಲಾಸದಿಂದ ಇಲ್ಲಿಯವರೆಗೆ ಧಾವಿಸಿಕೊಂಡು ಬಂದಿದ್ದೇನೆ. ತಪಸ್ಸನ್ನು ಬಿಡಿ, ನಿಮಗೆ ಅನುಗ್ರಹ ಮಾಡುತ್ತೇನೆ. ಹೇಳಿ ಹೇಳಿ ಹೇಳಿ. ಅಚಲವಾದಂತಹ ಭಕ್ತಿಗೆ ಮೈದೋರಿದೆಯಾ ತಂದೆ? ಅಲ್ಲವೇ? ನನ್ನ ಮನದ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವುದಕ್ಕೆ ಬಂದೆಯ? ಅಲ್ಲವೇ? ಕಣ್ಣುಗಳನ್ನು ಬಿಡಬಹುದೇ? ಬಿಡು. ದಿವ್ಯ ದರ್ಶನವನ್ನು ಕಾಣುವುದಕ್ಕಾಗಿ ದರ್ಶನ ಇವತ್ತು ಉಂಟು, ಬನ್ನಿ ನೋಡುವ ನೋಡುವ. ದರ್ಶನ. ದೊಡ್ಡಣ್ಣ. ಯಾರನ್ನ ದೊಡ್ಡಣ್ಣ? ಚನ್ನಣ್ಣ. ಸರಿ ಹೇಳು. ದೊಡ್ಡಣ್ಣ ಬರುವುದಿಲ್ಲ. ಯಾರು ನಿನ್ನ ದೊಡ್ಡಣ್ಣ? ದೊಡ್ಡಣ್ಣ ಸತ್ತೋಗಿದ್ದಾನೆ. ನಾವು ಒಂದೇ ತಾಯಿಯ ಮಕ್ಕಳನ್ನು ಮದುವೆಯಾದವರಲ್ವ? ಮಾತಾಡದಿರು. ಇಲ್ಲ, ಒಂದು ತಾಯಿಯ ಮಕ್ಕಳನ್ನು ಮದುವೆ ಆಗಿರಬಹುದು. ನಮ್ಮೊಳಗೆ ಸಾಮ್ಯತೆ ಎಂಬುದೇ ಅಂತಹ. ಅಣ್ಣ, ಅದಿರ್ಲಿ, ನೀವಿಲ್ಲಿ ಕುಳಿತು ಏನು ಮಾಡಿದ್ದು? ನಾವು ಎಷ್ಟು ನಿಷ್ಠೆಯಿಂದ ತಪಸ್ಸು ಮಾಡ್ತಾ ಇದ್ದೇವೆ. ಹೌದಾ? ಯಾಕೆ? ಪರಮೇಶ್ವರನ ಕುರಿತು ತಪಸ್ಸನ್ನು ಮಾಡುತ್ತಾ ಇದ್ದವರು ನಾವು. ಆ ಮಣಿಯನ್ನು ಸಂಪಾದಿಸುವುದಕ್ಕೆ ನಿಮ್ಮಲ್ಲಿಗೂ ದೇವರು ಬಂದಾರ? ಏನು ಬರದೆ ಅಂದಿದ್ರು. ಅಲ್ಲಿಯವರೆಗೆ ಬಂದಿದ್ದಾರೆ ದೇವರು. ಮತ್ತೆ ಅನುಗ್ರಹಿಸುವುದಕ್ಕೆ ಕೈ ಎತ್ತುವಾಗ ನಿನ್ನನ್ನು ನೋಡುವಾಗ ಒಂದು ಬ್ರಹ್ಮರಕ್ಕಸನಾಗಿದೆ. ನಿಲ್ಲುವುದಕ್ಕೆ ಒಂದು ಆಕಾರ ಇಲ್ಲ. ಅಣ್ಣಯ್ಯ, ಈಗ ನೀವು ತಪಸ್ಸು ಮಾಡಬೇಕಂತ ನಮ್ಮ ತಪಸ್ಸು ಹಾಳಾಯ್ತು. ಹಾಳಾಗ್ಲಿಲ್ಲ. ಒಂದು ಮಾತು ಹೇಳ್ತೇನೆ, ಮಣಿಯನ್ನು ತರುವುದಕ್ಕೆ ಬೇಕಾಗಿಲ್ಲ ನೀವು ತಪಸ್ಸು ಮಾಡ. ನನಗೆ ನೋವು ಸಹಿಸುವುದಕ್ಕಾಗುದಿಲ್ಲ. ನಿಮ್ಮ ತಪಸ್ಸು ವ್ಯರ್ಥ. ಯಾಕೆ? ನೀನು ಹಾಗೆ ಹೇಳ್ಬೇಡ. ಯಾಕೆ ಹೇಳಿದ್ದು? ಯಾಕೆ? ಯಕ್ಷಲೋಕಕ್ಕೆ ಹೋಗಬೇಕಾದವರು ಹೋಗಿಯೂ ಆಯ್ತು, ಮಣಿ ತರಬೇಕಾದವರು ತಂದೂ ಆಯ್ತು. ಇನ್ನು ಯಾಕೆ ನಿಮ್ಮ ತಪಸ್ಸು? ಯಕ್ಷಲೋಕ ಹೋಗುವವ ಮಗ ಯಾರು ಅಂತ ಬೇಕಲ್ಲ. ಯಾರ್ಯಾರು? ವೀರರು, ಶೂರರು, ಘನಗಂಭೀರರು, ಸೀರಿಯಸ್ ಕೈ ಹಾಕುವವರು. ಹಳೆ ಕಥೆ ಯಾಕೆ ಮಾಡ? ಹೋದವರು ಯಾರು ಅಂತ ಅಲ್ವೋ, ಬೇರೆ ಯಾರು ಅಲ್ಲ, ನಾನೇ ಸಮರ್ಥ. ಅಣ್ಣ, ಇವ ಮಾತು ನೀನು ನಗಾಡಿದ್ಯಾ? ನೀವು ನಗಾಡಿದ್ಯಾಕೆ? ನಗಾಡುವುದಕ್ಕೆ ಕಾರಣವನ್ನು ನಿನಗೆ ನೇರ ನಿಲ್ಲಬೇಕು ಅಂತ ಇದ್ರೆ ಆಧಾರ ಬೇಕು. ನಿನಗೆ ಆಧಾರ ಇಲ್ಲದಿದ್ರೆ ನಿಲ್ಲುವುದಕ್ಕೆ ಆಗುದಿಲ್ಲ. ಅಂತಹ ನೀನು ಭಿಕ್ಷೆ ಬೇಡುವುದೇ ಬಾರಿ ಭಂಗದಲ್ಲಿ. ನೀನು ಯಕ್ಷಲೋಕಕ್ಕೆ ಹೋಗದಂತೆ ಮಣಿ ತಂದದ್ದು. ಯಕ್ಷಲೋಕಕ್ಕೆ ಹೋಗುವಾಗ ಆಧಾರ ಇಟ್ಕೊಂಡೇ ಹೋದದ್ದು.
ಅದೇ ಆಧಾರ ಇಲ್ಲದ್ರೆ ನಿನಗೆ ಹೋಗುವುದು ಹೇಗೆ? ಈಗ ನಿಮಗೆ ಸುಮ್ಮನೆ ನಮ್ಮ ತಲೆ ಕೆಡಿಸಬೇಡ. ತಲೆ ಕೆಡಿಸಿದರೆ ನಮಗೆ ಮಾವನ ಬಗ್ಗೆ ತುಂಬಾ ಚಿಂತೆ ಉಂಟು. ನಮಗೆ ಕಾಳಜಿ ಉಂಟು. ಮಾವನ ಕಾಲು ಸರಿ ಆಗ್ಬೇಕು, ಆಮೇಲೆ ಮತ್ತಿನ ವಿಷಯ. ಮತ್ತೆ ಅಣ್ಣ ನೀವು ತಪಸ್ಸು ಮಾಡಿ ಇದಕ್ಕೆಲ್ಲ ನೋಡಿ ಮಹೇಂದ್ರ ಮಣಿ ಯಕ್ಷಲೋಕದ್ದು ನಾನು ತಂದದ್ದು. ನಾನು ಭಯಂಕರ ನೀವೇ ಅವನಿಗೇನಾಯ್ತು? ಯಕ್ಷಲೋಕ ಯಕ್ಷ ಕೊಟ್ಟದ್ದು ಮಹೇಂದ್ರ ಮಣಿ ಅವರನ್ನು ಹೊಡೆದು ಉರುಳಿಸಿ ನೀನು ತಂದದ್ದು. ನಾನು ತಂದದ್ದು. ಮೈ ಮುಟ್ಟಬೇಡ, ವಾಸನೆ ವಾಸನೆ. ಅಮ್ಮ ನೀನು ಹಾಗಲ್ಲ ಹೇಳುವ. ನನ್ನ ಮನಸ್ಸಿಗೆ ನೋವು ಸಹಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಇದು ವಾಸನೆ. ಇಂತಹ ಒಂದು ಪರಿಮಳ ಇಲ್ಲೆಲ್ಲಾದ್ರೂ ಸಿಗುವುದಕ್ಕೆ ಉಂಟ? ಸುವಾಸನೆ. ಹಾಗಾದ್ರೆ ನಿಮ್ಮ ಮೂಗು ಕೊಡುತ್ತಿದೆ. ಅಮ್ಮ ಏನೇ ಆಗಲಿ ನಿನ್ನನ್ನು ಮೆಚ್ಚಬೇಕು. ಯಾಕೆ? ನಿನ್ನಂತಹ ತಮ್ಮನನ್ನು ನಾವು ಪಡೆದುಕೊಂಡಿದ್ದೇವಲ್ಲ, ನಮ್ಗೆ ಅಭಿಮಾನ ಉಂಟು. ಹೌದಪ್ಪ. ಯಾಕಂದ್ರೆ ಮಾವನ ಬಗ್ಗೆ ನಾವು ಮಾತ್ರ ಆಲೋಚನೆ ಮಾಡಿದ್ದು ಅಂತ ಭಾವಿಸಿ, ನೀನು ಅದರ ಬಗ್ಗೆ ಆಲೋಚನೆ ಮಾಡಿ ಕಾರ್ಯದ ಕಡೆಗೆ ಮನವನ್ನು ಮಾಡಿ. ನನಗೂ ಮಾವ ಅಲ್ವಾ? ಹೌದು, ಒಂದು ರೀತಿಯಲ್ಲಿ ಒಳ್ಳೇದಾಯ್ತು. ನೀನು ತಂದ್ರೆ ನಾವು ತಂದ್ರೆ ಒಂದೇ ಮಾವನ ಮಕ್ಕಳನ್ನ ಮದುವೆ ಆದವರು ನಾವು. ನಾನು ಬೇರೆ, ನೀನು ಬೇರೆ. ನನ್ನ ಪ್ರೀತಿಯ ತಮ್ಮನಿ. ಆದುದರಿಂದ ತಂದಿದ್ಯಲ್ಲ ಮಣಿ, ತಂದಿದ್ದೇವೆ. ಆದುದರಿಂದ ಬಹಳ ಸಂತೋಷ ಆಯ್ತು ನಮ್ಗೆ. ಇನ್ನು ಚಿಂತೆ ಇಲ್ಲ. ನಮ್ಮೊಳಗೆ ಬೇಸ ಯಾಕೆ? ಅಂತೂ ಮಾವನ ಕಾಲು ಗುಣ ಆಗ್ಬೇಕು. ಅಷ್ಟೇ. ಹೋಗಿ ಮಣಿ ತಂದಿದ್ದೇನೆ, ಇದು ತಡ ಮಾಡುದಲ್ಲ. ಮಾವನ ಕಾಲು ಆದಷ್ಟು ಬೇಗ ಗುಣ ಆಗ್ಬೇಕು. ಹೋಗಿ ಗುಣ ಮಾಡಿ ತಮ್ಮ ನೀನು ಹೇಳಿದ್ದಲ್ಲ ಸರಿಯೇ, ಅದರಲ್ಲಿ ನಾನು ಆಕ್ಷೇಪಿಸುವುದಿಲ್ಲ. ಮಾವನ ಕಾಲು ಗುಣ ಆಗ್ಬೇಕು. ಹಾಗಂತ ಈಗ ಹೋಗು. ಈಗ ನೀನು ಒಬ್ಬನೇ ನಡೆಯುವುದಕ್ಕೆ ಆಗುದಿಲ್ಲ ತಮ್ಮ. ನಿನ್ನ ಆರೋಗ್ಯದ ಬಗ್ಗೆ ನೋಡ್ಬೇಕು ತಮ್ಮ. ನನ್ನ ಹೆಂಡತಿ ಇದ್ದಾಳೆ. ಅವರು ಹೊತ್ತು ನೋಡಂತೆ. ನೋಡು, ಕಪ್ಪು ಕಪ್ಪು ಸೂರ್ಯ ಮುಳುಗುತ್ತಾ ಇದ್ದಾಳೆ, ಕತ್ತಲಾವರಿಸಿಕೊಳ್ಳುತ್ತಾ. ಹಾಗಿರುವಾಗ ನೀನೊಬ್ಬನೇ ಹೋದಂತಾದ್ರೆ ಏನಾದ್ರೂ ಈ ಮಣಿಯನ್ನು ಕಂಡು ಆಕರ್ಷಣೆಗೊಳ್ಳುವವರು ಬಂದ್ರೆ ಮತ್ತೆ ಮಣಿ ತಪ್ಪಿ ಹೋಗುದಿಲ್ವ? ಎಲ್ಲರೂ ಬರ್ತಾರ. ಹೌದಾ? ನೀವಿರುವಾಗಲೂ ತಮ್ಮ ಏನು ಮಾಡೋಣ? ಆದ್ದರಿಂದ ಈಗ ಹೋಗುದು ಬೇಡ. ನಾಳಿನ ಬೆಳಗ್ಗೆ ಜಾವಕ್ಕೆ ಎದ್ರೆ ಹೋದ್ರೆ ಹೇಗೆ? ಅಕ್ಕ ನೀನು ದುಡಿದು ಬಂದದಲ್ಲ ತಮ್ಮ. ಕಾಲು ನೋವು. ಹೌದಾ? ಸಿಟ್ಟು ಮಾಡಿದ್ದ ನಿದ್ದೆ ಅವರಿಷ್ಟ ಉಂಟು ನಿನಗೆ. ನಾವು ನಿದ್ದೆ ಮಾಡಿ ನಾಳೆ ಬೆಳಿಗ್ಗೆ ಹೋಗು. ನಾಳೆ ಮಲಗುವುದು ನನಗೆ ಎಲ್ಲೂ ಬಿದ್ದುಕೊಂಡು ಅಭ್ಯಾಸ ಉಂಟು. ನಿಮಗೆ ಹಾಗೆ ಆಗುತ್ತದೆ? ನಮಗೆ ಆಗಲ್ಲ. ಇಲ್ಲ ತಮ್ಮ, ನಿನ್ನೊಂದಿಗೆ ಮಲಗುದಂತ ಹೇಳಿದ್ರೆ ಒಂದು ಅದರನ್ನು ಸುಖ ಆಗಲಿ. ನಾವು ಮೂವರು ಒಟ್ಟಾಗುದು ಇವತ್ತು ಇಲ್ಲಿ. ನನಗೆ ಆಗುತ್ತದೆ. ಬಿಟ್ಟು ಹೋಗಬೇಡಿ, ಒಟ್ಟಿಗೆ ಹೋಗುವ. ಜಾತ್ರೆಗೆ ಉಂಟು. ನುಸಿ ನುಸಿ ಹೊಡೆದು ಒಳ್ಳೆ ಅಭ್ಯಾಸ ಉಂಟು. ಹಾಗಲ್ಲ ತಮ್ಮ, ನಿನಗೆ ನುಸಿ ಕಚ್ಚಿದ್ರೆ ನಮಗೆ ನೋವಾಗ್ತದೆ. ಮಲಗು ಮಲಗು ಮೇಲೆ ಬಿಟ್ಟು ಹೋಗಬೇಡಿ, ಒಟ್ಟಿಗೆ ಹೋಗುವ. ನಾವು ಇಲ್ಲ ಮಲಗುತ್ತವೆ ಇನ್ನೊಂದು. ಯಕ್ಷ, ಯಕ್ಷಿಣಿ, ಮಣಿ, ಮಾವ, ಗುಣ, ಯಕ್ಷಲೋಕ, ಮಹೇಂದ್ರ ಮಣಿ, ಕಾಲು ಗುಣ ಬಿಡಲಾರೆ ಹೊಡೆದು. ಅಮ್ಮ, ಅವ ಈಗಲೂ ಯಕ್ಷಲೋಕದ ಇಲ್ಲಿದ್ದ ಹೋರಾಟ ಮಾಡ್ತಾ ಇದ್ದ. ಒಂದು ಕೆಲಸ ಮಾಡು, ಇರುವ ಯೋಗ್ಯವಾದಂತಹ ಸಮಯ ಮನೆಯಲ್ಲಿ ಉಂಟು ನೋಡು. ಮನೆ ಸಿಕ್ಕಿದ ಮೇಲೆ ನೋಡುವುದೆಂತ ಕಾಣುತ್ತಿರುವಂತಹ ಹಾಳುವಾಗಿಗೆ ಹಾಕಿ ಮುಂದೆ
ಎಂದು ಮನಸ್ಸು ಕಳವಳಗೊಳ್ಳುತ್ತಾ ಉಂಟು. ಯಕ್ಷಲೋಕಕ್ಕೆ ದಿವ್ಯಮಣಿಯನ್ನು ತರುವುದಕ್ಕೆ ಹೋಗಿರುವಂತ ನನ್ನ ಅರಸ ಕೆಲ ದಿನಗಳಾಯಿತು ಬರಲೇ ಇಲ್ವಲ್ಲ. ಏನಾಗಿರಬಹುದೋ ಏನೋ. ಅಯ್ಯೋ ಓ, ನಾನು ಯಾಕೆ ಕೆಟ್ಟದ್ದನ್ನು ಯೋಚಿಸಲಿ. ಹೀಗಾಗಿರಬೇಕು. ಯಕ್ಷಲೋಕದಿಂದ ಮಣಿಯನ್ನು ತಂದಿರಬೇಕು. ನನ್ನ ತಂದೆಯವರ ಬಳಿಗೆ ಹೋಗಿರಬೇಕು. ಅವರ ಕಾಲು ನೋವನ್ನು ಗುಣಪಡಿಸಿರಬೇಕು. ತಂದೆಯವರನ್ನು ನೋಡುತ್ತಾ ಅರಮನೆಯಲ್ಲಿ ಉಳಿದಿದ್ದಾರೋ ಏನೋ ಏನೋ ಯೋಚನೆಯಿಂದಲಾಗಿ ಅರಮನೆಗೂ ಬಂದೆ. ತಂದೆಯವರನ್ನು ನೋಡಿದ ಹಾಗಾಯಿತು. ಅದು ಇಲ್ಲಿಗೂ ನಮ್ಮವರು ಬರಲಿಲ್ವಲ್ಲ. ಏನಾಯಿತೋ ಏನೋ, ಎಲ್ಲಿಗೆ ಹೋದ್ರೋ ಏನಾಯಿತೋ ಎಂದು ಕೊಡಬೇಕಾದ ಕೈಲಿ. ನೋಡಿ ಇವಳನ್ನು ಸರಿಯಾಗಿ. ಅಕ್ಕಂದಿರು ಹೌದು, ಇದ್ದ ಹಾಗೆ ಇದ್ದಾಳೆ. ಮತ್ತೆ ಬದಲಾವಣೆ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ ಮೊನ್ನೆಯಿಂದ. ಇವತ್ತು ಮಾಡ್ತಾಳೆ, ನಾಳೆ ಮಾಡ್ತಾಳೆ, ಕಾಯ್ತಾ ಇದ್ದೆವು. ಇವತ್ತು ಬಂದಿದ್ದಾಳೆ ಬಿಟ್ಟಲ್ಲ. ಇವತ್ತು ನನ್ನ ಸುದ್ದಿ ಮಾತಾಡ್ತಾ ಇದ್ದೇನೆ. ನನಗಾದಾಗ ಬಾಯಿ ಆಗ್ಲಿಕ್ಕೆ ಬರುತ್ತೆ. ಹೌದಪ್ಪ, ಯಾರಪ್ಪ ನನ್ನ ಸುದ್ದಿ ಮಾತಾಡುದು? ನೋಡಿ ಹಾಗೆ ಇದ್ದಾಳೆ. ಹೌದು, ಕಾರಣ ಉಂಟೆ. ಏನು? ಅವಳಿಗೆ 10 ಮನೆ ಉಂಟಲ್ವಾ? ಹೌದು, ಭಿಕ್ಷುಕ. ಅಡ್ಡಕ್ಕೆ ಬೆಳೆಯುವುದವಳು. ಏನು ಯಾಕೆ? ಮುಂದೆ ಅನ್ನ ಮನಸ್ಸಿಗೆ ಹಿತ ಆಗಬೇಕು. ಹಾಗೆ ಸರಿ ಇರುತ್ತದೆ. ನಾ ಬಂದಿರುವುದು ಇಲ್ಲಿ ಉಣ್ಣುವುದಕ್ಕಲ್ಲ, ನಿಮ್ಮಲ್ಲಿ ಅನ್ನವನ್ನು ಬೇಡುವುದಕ್ಕಾಗಿ ಅಲ್ಲ. ಮತ್ತೆ ಅಂದವರನ್ನು ನೋಡೋಣ ಅಂತ. ಹಾಗೆ ಬರಲಿಲ್ಲ, ತಂದೆ ರಾಜ ಸಿಕ್ಕಂತೆ ಬಂದದ್ದು. ತಂದೆ ಡಂಗುರ ಸಾರಿದಾರಲ್ಲ. ಹೌದು, ಅಧಿಕಾರದ ಆಸೆ ಏನು ಅಲ್ಲ. ಮತ್ತೆ ತಂದೆಯನ್ನು ಏನಿದ್ರು ನೀರು ಕಡಿದ್ರೆ ತುಂಡಾಗುತ್ತದೆ, ಕೋಲು ಕಡಿದ್ರೆ ತುಂಡಾಗುತ್ತದೆ, ಸಂಬಂಧ ಹೋಗುತ್ತದ. ಅವತ್ತು ನಿನಗೆ ಯೋಚನೆ ಇರ್ಬೇಕಿತ್ತು. ಏನು? ತುಂಬಿದ ಸಭೆಯಲ್ಲಿ ಅಂತ ಹೇಳಿದ್ದಿ ನೀನು. ಏನು? ಗಂಡನೇ ಶ್ರೇಷ್ಠ, ತಂದೆ ಏನು ಅಲ್ಲ ಅಂತ ಹೇಳಿದ್ದೆ ಅಲ್ವಾ? ಅಲ್ಲ, ತಂದೆ ಏನು ಅಲ್ಲ, ತಂದೆಗಿಂತ ಗಂಡ ಶ್ರೇಷ್ಠನು ಅಂತ ಹೇಳಿದೆ. ಮತ್ತೆ ಯಾಕೆ ನಿನಗೆ ತಂದೆ ಮನೆ ಸಂಬಂಧ ನಾ ಕಳೆದುಕೊಳ್ಳಿಲ್ವಲ್ಲ, ಅಪ್ಪನೇ ಹೋಗು ಅಂತ ಹೇಳಿದ್ರು. ಈಗ ಆದ್ರೆ ಅಪ್ಪನನ್ನು ನೋಡೋಣ ಅಂತ ಬಂದೆ. ಅಪ್ಪನನ್ನು ನೋಡೋಣ ಅಂತ ಬಂದದ. ನೀನು ನೋಡ್ಬೇಕಂತ ಅವಶ್ಯಕತೆ ಇಲ್ಲ, ನಾವಿಬ್ಬರಿದ್ದೇವೆ. ಈಗ ಅದು ನನಗೆ ಗೊತ್ತು. ಅವತ್ತೆ ಕಾಲು ನೋವಾದ ಕರೆದಾಗ ಎಷ್ಟು ಚಂದ ನೋಡಿದಿರಿ ಗೊತ್ತು ನನಗೆ. ನನ್ನ ಅಪ್ಪ ಹೌದಪ್ಪ, ನನ್ನ ಮೇಲೆ ಪ್ರೀತಿ ಉಂಟು. ಇರಲಿ. ಈಗ ಅವರ ಕಾಲು ನೋವಿಗೆ ಏನು ಮಾಡಿದ್ರಿ? ಏನು ಮಾಡುದ? ಈಗ ಅರ್ಧ ರಾಜ್ಯ ನಮಗೆ. ಅದು ಹೀಗೆ ನಮ್ಮ ಗಂಡಂದಿರು ಹೋಗಿದ್ದಾರೆ ಲೋಕಕ್ಕೆ ಮಣಿ ತರಲಿಕ್ಕೆ. ಹೌದಾ? ನೀನ್ ಯಾಕೆ ಬಂದದ್ದು? ಹೋಗಿದ ಕಾಯ್ತ ಬಿಟ್ಟಿದ್ದಾರೆ. ಈಗ ನೋಡು, ಈಗ ಮಣಿ ಬರ್ತದೆ ಇಲ್ಲಿಗೆ. ಮತ್ತೆ ಇದ್ದಾರೆ. ನನ್ನ ಗಂಡನೂ ಹೋಗಿದ್ದಾರೆ ಯಕ್ಷಲೋಕಕ್ಕೆ. ನನ್ನ ಗಂಡನೂ ಹೋಗಿದ್ದಾರೆ ಯಕ್ಷಲೋಕ. ಮಣಿ ತರುವುದಕ್ಕೆ ನನ್ನ ಗಂಡನೂ ಹೋಗಿದ್ದಾರೆ. ಅವರು ಮಣಿಯನ್ನು ತಂದಾರು. ಅವರು ಯಾರು ತಂದ್ರೆ ಏನು? ನಿಮ್ಮ ಗಂಡ ತಂದ್ರೆ ಏನು? ನನ್ನ ಗಂಡ ತಂದ್ರೆ ಏನು? ಅಪ್ಪನ ಕಾಲು. ನಿನ್ನ ಗಂಡನ ಮನೆಯಲ್ಲಿ ಈ ಗಂಡನ ಮನೆಗೆ ಹೋಗ್ಬೇಕು. ತಂದೆ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ನಡೆ 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 ನಡೆ. ಉಣ್ಣುವುದಕ್ಕೆ ತಿನ್ನುವುದಕ್ಕಾಗಿ ಬಂದ ಕುಂಟ ಹೇಳವ ನಿನ್ನ ಗಂಡ ಬದಿರೆ ಕಾಂತ ಮಣಿ ನನ್ನ ಗಂಡ ಹೋದದ. ಏನಂದ್ರೆ ಏನು? ಇವಳ ಗಂಡಲ್ಲಿಗೂ ಹೋದದ್ದು ಯಕ್ಷಲೋಕಕ್ಕೆ. ಅಯ್ಯೋ ದೇವ, ಹೆಣ್ಣು ಇಷ್ಟು ಗಟ್ಟಿ ಮಾತಾಡೋದೇನೆ. ದಿನಂದಿನ ನಾನು ಹೆಣ್ಣಿನ ಧ್ವನಿ ಮನೆಗೆ ಮಾಡಿ ಕೇಳಬಾರ್ದು, ಇದು ಊರಿಗೆ ಕೇಳು. ನೀನ್ ನನಗೆ ಉಪದೇಶ ಮಾಡುದ? ಹೌದು, ನೀನೇ ಹೇಳಿಕೊಟ್ಟದ್ದು ಮೆಲ್ಲ ಮಾತಾಡು ಅಂತ ನನಗೆ. ನೀನೇ ಗಟ್ಟಿ ಮಾತಾಡು. ನಾನು ಅಕ್ಕ, ನೀನು ತಂಗಿ. ಗೊತ್ತುಂಟಲ್ಲ ನಿನ್ಗೆ, ಪ್ರಜ್ಞೆ ಉಂಟಲ್ಲ ಸ್ವಲ್ಪ. ಅದೇ ನೀನು ಅವಳ ತಂಗಿ. ಯಾರು?
ಯಾರು? ಅವಳು ನನಗೆ ತಂಗಿ ರೂಪ. ಎಲ್ಲ ಬದಲು ಮಾಡಿದ್ದಾರೆ. ಮತ್ತೆ ನೀವು ಗೊತ್ತಾಗ್ಲಿಲ್ವಾ? ಇಬ್ರು ಅಕ್ಕಂದಿರಿ, ಅದೇ ಹೇಳಿದ್ದು ನಾನು. ಈಗ ಇವತ್ತು ಬಂದು ಇಲ್ಲಿಗೆ ತಂದೆ ಮನೆಗೆ ನನಗೆ ಉಪದೇಶ ಮಾಡ್ತಾರೆ. ನಮಗೆ ಉಪದೇಶ ಮಾಡ್ತಾಳೆ ಇವಳು. ವರ್ಷ ಎಷ್ಟಾಯ್ತು ಇಲ್ಲಿಗೆ ಬರದೆ ನೀನು? ಹೋದೆ? ನಾನು ಇಲ್ಲಿಗೆ ಬರ್ಲಿಕ್ಕಿಲ್ಲ ಅಂತ ಎಲ್ಲ ಯೋಚನೆ ಮಾಡಿದೆ. ಅದೇ ನನಗೆ ಆಶ್ಚರ್ಯ ಆದದ್ದು. ಇವತ್ತು ಬಂದೇ ಅಲ್ಲ ನೀನು? ಈಗ ಸಂತೋಷ ಅಲ್ಲ ನನಗೆ ಬಂದದ್ದು. ಮತ್ತೆ ಅರ್ಧ ರಾಜ್ಯಕ್ಕೆ ನೀನು ಬಂದದ್ದು ಇಲ್ಲಿ. ಮನೆಯ ಮಗಳು ಮನೆಗೆ ಬಂದಾಗ ಅಕ್ಕ ತಾಯಿಯ ಹಾಗೆ ಆಧರಿಸಿ ನಿನಗೆ ಮನೆಯಲ್ಲಿ ಗಂಡನ ಮನೆ, ಗಂಡನೇ ದೇವರು, ಪತಿ ದೇವರು ಅಂತ ಹೇಳ್ತಾ ಇದ್ದೀಯಾ? ತವರಿನ ಸಂಬಂಧ ಎಲ್ಲಿಯಾದ್ರೂ ಕಡಿಯುತ್ತದೇನೆ? ಯಾರು ಹೇಳಿದ್ದು? ತವರಲ್ವಾ? ನಿನಗೆ ನಿನ್ನ ಪಾಲಿಗೆ ನಿನ್ನ ತಂದೆ ಸತ್ತು ಹೋಗಿದ್ದಾರೆ ಎಂದು ಭಾವಿಸು ನೀನು. ಈಗ ನೀನು ಹೇಳಿದಂತ ವಿಚಾರ ಇವಳು ಹೇಳಿದೇನು? ನನ್ನ ಗಂಡ ಯಕ್ಷ ಲೋಕಕ್ಕೆ ಹೋಗಿದ್ದಾರೆ. ಇವಳ ಗಂಡನನ್ನು ಸರಿ ನೋಡಿದ್ಯಾ? ನೋಡಿದ್ದೇನೆ. ಗೂನು ಬೆನ್ನು ದೊಡ್ಡದು. ಹೇಗೆ ನಡೆಯುವುದು? ಹೇಗೆ ಮುಖ ಕಾಣ್ತದ ಅವನಿಗೆ? ಮುಖಕ್ಕೆ ತಿರುಗಿಸಿಕೊಂಡು ಬಾಯಿ ಎಲ್ಲಿಂತ ಅಂತ ಗೊತ್ತಿಲ್ಲ. ಹೇಗೆ ನಡೆಯುದು ಗೊತ್ತಿಲ್ಲ. ಹೇಗೆ ಸರಿಯಾಗಿ ನೋಡಿದ್ದೇವೆ. ನಮ್ಮ ಗಂಡ ಆಯ್ತಾ? ನಿನ್ನ ಕೊನೆಯ ಕಾಲದ ಚಿತ್ರಣ ನಿನಗೆ ನನ್ನ ಕೊನೆಯ ಕಾಲ ಅಲ್ಲ, ನಿನ್ನ ಗಂಡನನ್ನು ಹೇಳಿದ್ದು ನಾವು. ಅವ್ರು ಹಾಗೆ ನಡೆದು ಆಗ್ತದಲ್ಲ. ಅಯ್ಯೋ ಏನು ಅದು ಗೊತ್ತಿಲ್ಲ, ನಾನು ನೋಡ್ಲಿಲ್ಲಲ್ಲ. ಸರಿ, ಆದ್ರೆ ಹುಟ್ಟಿನಿಂದ ಬಂದವರಿಗೆ ಹಾಗೆ ಗೊತ್ತಿರುತ್ತದೆ. ನನಗೆ ಹುಟ್ಟಿನಿಂದ ಬರ್ಲಿಲ್ಲಲ್ಲ. ಇಲ್ಲಿ ಜಾಣಪ್ಪ. ಹಾಗಾಗಿ ಇಲ್ಲಿ ನಿನ್ನ ಗಂಡ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಒಂದು 8 ವರ್ಷ ಆದಿತ್ತು. ಅವ ಯಕ್ಷಲೋಕಕ್ಕೆ ಹೋಗುವುದಂತೆ, ಆ ಮಹೇಂದ್ರ ನೀಲಮಣಿಯನ್ನು ತರುವುದಂತೆ, ಇಲ್ಲಿ ತಂದೆಯ ಕಾಲು ಗುಣವಾಗುವುದಂತೆ. ಏನು ಮಾತಾಡುದು? ನಿನ್ನ ಗಂಡ ಸರಿ ಇಲ್ಲ. ಅವ ಕುರುಪಿ, ನಿನ್ನ ಗಂಡ ಅವ ಕುರುಪಿದ್ದಾನೆ. ನಿನ್ನ ಗಂಡನಲ್ಲ, ಅವನೇ ಸಂತ. ನನ್ನ ಅಕ್ಕಂದಿರು ನನ್ನನ್ನು ಎತ್ತಿ ಆಡಿಸಿದವರು ಎನ್ನುವ ಕಾರಣಕ್ಕೋಸ್ಕರವಾಗಿ ತಾಯಿಯ ಸ್ಥಾನವನ್ನು ಕೊಟ್ಟು ಇದು ತನಕ ಸುಮ್ಮನಿದ್ದೆ. ಏನು ಸಲಹೆ ಮಾತುಗಳನ್ನಾಡಿ, ಆದ್ರೆ ನನ್ನ ಗಂಡನನ್ನೇ ಬೈದು ಭಂಗಿಸುತ್ತಾ ಇದ್ದೀರಿ, ನಿಂದಿಸುತ್ತಾ ಇದ್ದೀರಿ. ಇದ್ದ ವಿಚಾರವನ್ನು ನಾವು ಹೇಳುವುದು ಯಾರು? ನನ್ನ ಗಂಡನ ರೂಪ ಏನು, ನನ್ನ ಗಂಡನ ಯೌವನವೇನು, ನನ್ನ ಗಂಡನ ಅಧಿಕಾರವೇನು ಎನ್ನುವುದು ನಿಮಗೇನು ಗೊತ್ತಿದೆ? ನಿಮ್ಮ ಕಣ್ಣಿಗೆ ಕಾಣುವುದಕ್ಕೆ ಮಾತ್ರ ಅವರು ಆ ರೀತಿಯಲ್ಲಿ ವಿಕಾರ ಸ್ವರೂಪದಲ್ಲಿದ್ದಾರೆ. ಆದ್ರೆ ನಿಜವಾದದ್ದು ಹಾಗಲ್ವೇ ಅಲ್ಲ. ಅವರ ರೂಪ ಮೋಹನ, ಅವರ ರೂಪ ಲೋಕಮೋಹಕವಾಗಿರುವಂತಹ ಕಾಮರೂಪದ ದೇಶಾಧಿಪನಂತಹ ಅವರು ಚಂದ್ರಸೇನ ಎನ್ನುವಂತಹ ರಾಜಕುಮಾರರಿದ್ದಾರೆ. ಶಿರಗಿದ್ದಾಗಿರುವುದದಿ ಧರಿಗೆ ಮುರುಗಿ ಚೀರಿಸುತ್ತ ನುಡಿದಳ ಚೇತರಿಸುತ್ತ ನುಡಿದಳ ತಾನು ಪತಿ ಮರಿವೆಯೋ ಪತಿವಾಕ್ಯ ಮೀರಿ ನಡೆದಿರೆ ಪತಿವಾಕ್ಯ ಮೀರಿ ನಡೆದರೆ ಎನ್ನ ಗತಿಯೇ ಹರಗರ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ವಿವೇಕವನ್ನು ಕಳೆದುಕೊಂಡು ನಾನೆಂತ ತಪ್ಪನ್ನು ಮಾಡಿಬಿಟ್ಟೆ. ಸತ್ಯ ವಿಚಾರವನ್ನು ಆಡಿದರಲ್ಲ ನಾನು. ಪತಿನಿಂದೆಯನ್ನು ಕೇಳಿ ಸಹಿಸುವುದಕ್ಕಾಗದೆ ನನ್ನ ಗಂಡನ ಸತ್ಯ ಏನೆನ್ನುವುದನ್ನು ನನ್ನ ಅಕ್ಕಂದಿನ ಮುಂದೆ ನಾನು ಬಾಯಿ ಬಿಟ್ಟೆ. ಅಯ್ಯೋ, ಆಡಿದರಲ್ಲ ನನ್ನವರು. ನಿನಗೆ ನನಗೆ ನನ್ನ ಗುರುಗಳಿಗಲ್ಲದೆ ಅನ್ಯರಿಗೆ ಈ ರಹಸ್ಯವು ತಿಳಿಯಕೂಡದು, ತಿಳಿದರೆ ಅನಾಹುತವಾಗುತ್ತದೆ ಎಂದು ನನ್ನ ಮತಿ ಮರವಿಕೆಯಿಂದ, ನನ್ನ ಈ ಬುದ್ಧಿಗೇಡಿತನದಿಂದ ಎಂತ ಅನಾಹುತವಾಗುತ್ತದೆಯೋ ಏನೋ, ನನ್ನವರಿಗೆ ಯಾವ ಸ್ಥಿತಿ ಬರುತ್ತದೆ ಏನೋ. ಯಾವುದಕ್ಕೂ ಮನೆಗೆ ಹೋಗುತ್ತೇನೆ, ಆ ತುಳಸಿ ಗಿಡವನ್ನು ನೋಡುತ್ತೇನೆ, ಮನೆಗೆ ಹೋಗುತ್ತೇನೆ. ಕರಟಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ, ಕರಟಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ ತೆರೆದ
ಮರಗಳನ್ನ ನಡೆಲಿದುಂಡು ಮರಗಳನ್ನ ಅಡಲಿದುಂಡು ಚರಿಸಿ ಫಲಗಳನ್ನೆಯ್ದುಂಡು ಚರಿಸಿ ಫಲಗಳನ್ನೆಯ್ದುಂಡು ಬರುತ್ತರಾಜ ಬೀದಿಯೊಳಗೆ ಸರಿದ ಬರಿದ ರಾಜ ಬೀದಿಯೊಳಗೆ ಸರಿದ ನಾಚಣ ಕರಡಿ ರೂಪವನ್ನೇ ಧರಿಸಿ ಗುರುವರ ಶಾಪದಂತೆ ಕರಡಿ ರೂಪವನ್ನೇ ಧರಿಸಿ ಗುರುವರ ಶಾಪದಂತೆ ತಂಡ ತಂಡದಿ ಹುಲ್ಲು ಹುಲ್ಲು ಕರಳು ಗುಣವದಿ ತಂಡ ತಂಡದಿ ಗುಲ್ಲು ಕರಡಳು ಗುಣವದಿ ಕರಡಳು ಧರಿಸಳು ಕರಡಿಯನ್ನು ಗಂಡ ಅರಿತಳು ಕರಡಿಯನ್ನು ಮಂಡೆಯ ಹೊಡಗುಳ್ಳು ಗಂಡಾಗಿ ಕರೆತಂದು ಮಂಡೆಯ ಹೊಡಗುಳ್ಳು ಗಂಡಾಗಿ ಕರೆತಂದು ಪುಂಡರಿಕಾಂಬಕಿ ಬೇಣಿದಳು ಗಂಡನೆದರಿದಳು ಅಯ್ಯೋ ಯಾರು ಹೊಡಿಬೇಡಿ, ಯಾರು ಕಲ್ಲನ್ನು ಎಸೆಯಬೇಡಿ. ನಿಮಗೆ ಕಾಣುವುದಕ್ಕೆ ಮಾತ್ರ ಇದು ಕರಡಿಯಾಗಿ ಕಾಣಿಸುತ್ತಿದೆ, ಆದರೆ ಇದು ಕರಡಿಯಲ್ಲ, ಕರಡಿಯಲ್ಲ, ನನ್ನ ಜೀವ, ನನ್ನ ಪ್ರಾಣ, ನನ್ನ ಪ್ರಾಣ. ಯಾರು ಹೊಡೆಯಬೇಡಿ, ಯಾರು ಕಲ್ಲನ್ನು ಎಸೆಯಬೇಡಿ, ಕಲ್ಲನ್ನು ಎಸೆಯಬೇಡಿ. ಬನ್ನಿ ಸ್ವಾಮಿ, ಬನ್ನಿ. ನನ್ನ ಅಂತಹ ಪ್ರಾರಬ್ಧದಿಂದ, ನನ್ನ ಅಂತಹ ಕೆಟ್ಟ ನಡತೆಯಿಂದ ನಿಮಗಿಂತಹ ಸ್ಥಿತಿ ಬಂದಿದೆ. ನಾನೇ ಕಾರಣ, ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ, ನಾನೇ ಕಾರಣ. ಕ್ಷಮಿಸಿ ಬಿಡಿ ಪ್ರಭು, ನೀವೇ ಆಡಿದಿರಿ. ಈ ಗುಟ್ಟನ್ನು ಯಾರಿಗೂ ಹೇಳಬೇಡ ಎನ್ನುವ ಹಾಗೆ. ಆದರೆ ನಾನು ಹೇಳಿಬಿಟ್ಟೆ, ನನ್ನ ಬಾಯಲ್ಲಿ ಸತ್ಯ ಉಳಿಯಲಿಲ್ಲ ಸ್ವಾಮಿ. ಶಿವನಾಣೆಯನ್ನಿಟ್ಟದನ್ನು ಮರೆತು ಬಿಟ್ಟೆ. ಅವಿವೇಕದಿಂದ, ಬುದ್ಧಿಗೇಡಿತನದಿಂದಾಗಿ ನಾನು ಸತ್ಯವನ್ನ ಹೇಳಿ ಈ ನಿಮ್ಮ ಸ್ಥಿತಿಗೆ ನಾನೇ ಕಾರಣನಾದೆ. ನನ್ನನ್ನು ಕ್ಷಮಿಸಿ ಬಿಡಿ ಸ್ವಾಮಿ, ನನ್ನನ್ನು ಕ್ಷಮಿಸಿ ಬಿಡಿ. ಬನ್ನಿ ಬನ್ನಿ, ಮನೆಗೆ ಹೋಗೋಣ. ಬನ್ನಿ ಬನ್ನಿ. ಇದುವೇ ನಿಮ್ಮಯ ಗೃಹ, ಇದುವೇ ನಿಮ್ಮಯ ಗೃಹ, ಇದುವೇ ನಿಮ್ಮಯ ಮಂಚ, ಇದುವೇ ನಿಮ್ಮಯ ಮಂಚ, ಇದು ಬರಿದಾಯ್ತು ಪ್ರಾರಬ್ಧವು, ಇದು ಬರಿದಾಯ್ತು ಪ್ರಾರಬ್ಧವು, ವಿಧಿಯನ್ನು ಕೈಗಲಿ, ವಿಧಿಯನ್ನು ಕೈಗಲಿ ಹಗಲವೇನೆಂದು ಬೆದರಿ ಬದಿಗೆ ಇಂತಂದನು. ಇದುವೇ ನಿಮ್ಮಯ ಜಗ, ಇದುವೇ ಮಂಚ ಪದಿಯೇ. ಸ್ವಾಮಿ, ಇದೇ ನಮ್ಮ ಮನೆ, ಇದೇ ನಮ್ಮ ಮನೆ. ಸುತ್ತ 4 ಕಲ್ಲುಗಳು, ಕಟ್ಟಿರುವಂತಹ ಒಂದಿಷ್ಟು ಯಾವುದೋ ಮರದ ಎಲೆ ಗರಿಗಳು, ಮೇಲೆ ಹೊದಿಸಿರುವಂತಹ ಹುಲ್ಲಿನ ಚಾವಣಿ, ಆಡುವವರಿಗೆ ಇದೊಂದು ಗುಡಿಸಲು, ಅದಕ್ಕೂ ಮುಳುಗಾದ ಮನೆ. ಆದ್ರೆ ನಮಗದಲ್ಲೂ ಅಲ್ಲ. ಈ ಮನೆಯಲ್ಲಿ ನಮಗೆ ಸಂತೋಷವಿತ್ತು, ಈ ಮನೆಯಲ್ಲಿ ನಮಗೆ ನೆಮ್ಮದಿ ಇತ್ತು. ನಮಗಿದೆ ನಂದನವನವಾಗಿತ್ತು, ನಮಗಿದೆ ಅರಮನೆಯಾಗಿತ್ತು. ನಾನು ನೀವು ಈ ಮನೆಯಲ್ಲಿ ಭಿಕ್ಷೆ ಬೇಡಿ ತಂದಿರುವುದನ್ನಾದರೂ ಸಂತೋಷದಿಂದ ನಿಮ್ಮ ಬಾಯಿಗೆ ನಾನು ಇಡುತ್ತಿದ್ದೆ, ನನ್ನ ಬಾಯಿಗೆ ನೀವು ತುತ್ತು ಕೊಟ್ಟು ಈ ಮನೆಯಲ್ಲಿ ನಾವು ಬದುಕುತ್ತಿದ್ದೆವು. ಬರಿದಾಯಿತು, ಬರಿದಾಯಿತು, ಎಲ್ಲವೂ ಹಾಳಾಗಿ ಹೋಯಿತು. ಊರೂರು ತಿರುಗಾಡಿ
ಬಿಸಿಲಿನಲ್ಲಿ ಬೆಂದು ನಡೆದಾಡಿ ತಡಿದು ನೀವು ಬಂದಾಗ ಈ ಕಲ್ಲು ಹಾಸಿನ ಮೇಲೆ ಕುಳಿತುಕೊಳ್ಳಿ. ಇದೇ ನಿಮ್ಮ ಮಂಚ, ಇದು ನಿಮಗೆ ಆಧಾರ, ನೀವು ನನಗೆ ಆಧಾರ. ಆದರೆ ನನ್ನ ಕೆಟ್ಟ ನಾಲಿಗೆಯಿಂದ ನನ್ನ ಆಧಾರವನ್ನು ನಾನೇ ಕಡಿದುಕೊಂಡಿರುತ್ತೇನಮ್ಮ. ಕ್ಷಮಿಸಿ ಬಿಡು ಸ್ವಾಮಿ. ಹಾಳಾಯಿತು ನನ್ನ ಪ್ರಾರಬ್ಧದಿಂದ, ಸರ್ವನಾಶವಾಯಿತು, ಸರ್ವನಾಶವಾಯಿತು. ಧೃತಿಗೊಳ್ಳದ ನಿಜ ಸ್ಥಿತಿಯ ವಿಷಯದ ಅನ್ಯ ಸತಿಯರೆ ಗೊರೆದ ಇಂತಾಯಿತು. ಅನ್ಯ ಸತಿಯರು ಗೊರೆದೆ ಇದರು ಎನಗಿಂತಾಯಿತು. ವ್ಯತಿಸದಿರು ಇದಕ್ಕೆ, ವ್ಯತಿಸದಿರದಕ್ಕೆ ಪಾರ್ವತಿ ಶಂಕರರ ನೀನು, ಪಾರ್ವತಿ ಶಂಕರರ ನೀನು ನುತಿಸಿರುವುದು ಸನ್ನೆಯಿಂದರುಗಿದನು. ನುತಿಸೋ ವರ ಕೈಲಾಸವಾಸನ ಪಾರ್ವತಿ ರಮಣನ ನುತಿಸುವುದು ಅರುಗಿದನು. ನೀರನ ಸನ್ನೆಯ ನುಡಿಗಳ ನಾರಿಯರಿದು ಬಂದು ಶಂಕರ ಪಾರ್ವತಿಯರಿಗೆ ಚಾರವಿಕಗೆ ಬನ್ನಿರುವರು ಭೂರಿ ಬಗುದೆಯೊಳು ಕೈ ಮುಗಿದು ಪ್ರಾರ್ಥಿಸಿದರು. ಇನ್ನೇನು ಮಾಡದು, ನನಗೆ ಈ ಕಣ್ಣೀರಲ್ಲದೆ ಇನ್ನೇನಿದೆ? ನನಗೆ ಅಳಕೂಡದು. ಹೌದು, ಪ್ರಾರಬ್ಧದಿಂದಲೇ ನಾನು ಆಡಿಬಿಟ್ಟೆ, ತಪ್ಪಾಯಿತು ನನ್ನದು. ಮತ್ತೆ ದೇವರು ಶಿವನು, ನಾನು ಪೂಜಿಸಿದ ಮಂಗಳ ಗೌರಿ, ಆ ದೇವರು ಬರೆ ಹೋಗ್ಬೇಕು. ಇಲ್ಲಿ ಯಾರಿದ್ದಾರೆ? ನಮಗ ದೇವರಲ್ಲದೆ ಇನ್ಯಾರೂ ಇಲ್ಲ. ಬನ್ನಿ, ನಾನು ನೀವು ಸೇರಿ ಆ ದೇವರನ್ನೇ ಪ್ರಾರ್ಥಿಸೋಣ. ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ತಾಯೇ ತಾಯೇ, ನಮ್ಮೊಡನೆ ನಿರ್ದಯವೇ ಬಂದಿಲ್ಲ ತಾಯೇ, ನಿರ್ದಯವೇ ಬಂದಿಲ್ಲ ಕಾಯೇ ಅಮ್ಮ. ಭಯ ನಿವಾರಿಣಿ ಪತಿಯ ಜಾತ ಬೇಗದಿ ಕ್ಷಯ ಮಾಡು ನೀನು ಇದು ಕೈ ಮುಗಿದು ಭಯ ಮಾಡು ನೀನುಳಿದು ಬೇಡುವೆ ಕೈ ಮುಗಿದು. ಬಂಧು ಬಳಗವು ನೀನೇ, ಮಾತಾ ಪಿತರಿಲ್ಲದು ಸಕಲವು ನೀನೇ. ನೊಂದೆವಿವರೆಗೆ ಪಾದ ದ್ವಯವನ್ನು ನಂಬಿ ಅಮ್ಮ, ನೊಂದೆವಿವರೆಗೆ ಪಾದ ದ್ವಯವನ್ನು ನಂಬಿದ ಕರುಣಿಗಿಲ್ಲವಿ ದಯ ಬಾರದಿ ತಾಯೇ. ನಮ್ಮೊಡನೆ ನಿರ್ದಯವೇ ಬಂದೆಲ್ಲ ತಾಯೇ ಅಮ್ಮ. ಶಂಕರಿಯೇ ಪರಮೇಶ್ವರಿ ಅಭಯಗೆ ಸರ್ವೇಶ್ವರಿಯೇ ಶಂಕರಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತೆ ಶ್ರೀ, ನಮಸ್ತೆ ಶ್ರೀ, ನಮಸ್ತೆ ಶ್ರೀ, ನಮೋ ನಮಃ. ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ತಸ್ಮಾಕಂ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಗದೀಶ್ವರ. ತಾಯಿ, ಹುಟ್ಟುತ್ತಲೇ ತಾಯಿಯನ್ನು ಕಳಕೊಂಡಂತಹ ಹತಭಾಗ್ಯಳಮ್ಮ ನಾನು. ನನ್ನ ಹೆತ್ತ ತಾಯಿಯ ಮುಖ ನಾನು ಕಾಣದೇ ಇದ್ದರೂ
ಮಣ್ಣಿನ ಮೂರ್ತಿಯಾಗಿರುವಂತ ನಿನ್ನಲ್ಲಿ ನನ್ನ ತಾಯಿಯನ್ನು ಕಂಡೆ. ಲೋಕದ ತಾಯಿ ಆದಂತ ನಿನ್ನನ್ನು ಕಂಡೆನಮ್ಮ. ನನ್ನ ತಾಯಿ ಪೂಜಿಸಿಕೊಂಡು ಬಂದಿರುವಂತಹ ಮೂರ್ತಿ ನೀನು. ಕೇವಲ ಅದನ್ನು ಮಣ್ಣಿನ ಮೂರ್ತಿಯಲ್ಲ, ನನ್ನ ತಾಯಿಯನ್ನು ಹಾಗೆ ತಿಳು. ಜಗನ್ಮಾತೆಯಾದಂತ ನೀನು ನನಗೆ ಈ ಭವನೆಯನ್ನು ಕೊಡುತ್ತೀಯ ತಾಯಿ. ಪತಿಯನ್ನು ಬಿಟ್ಟು ಒಂದು ಅರಕ್ಷಣವೂ ಆಗಲ್ವವಳು ನೀನಲ್ಲ. ಪತಿಯ ಅರ್ಧ ಶರೀರವನ್ನು ಹೊಂದಿರುವಂತ ಮಹಾಮಾತೆ ನೀನು. ಪತಿ ನಿಂದೆಯನ್ನು ಕೇಳಲಾರದೆ ಅಗ್ನಿಗೆ ನಿನ್ನ ದೇಹವನ್ನೇ ನೀನೆ ಆಹುತಿ ಕೊಟ್ಟವಳಮ್ಮ. ಪತಿ ನಿಂದೆಯನ್ನು ಕೇಳಲಾರದೆ ನಾನು ಬಾಯಿ ತಪ್ಪಿ ಸತ್ಯವನ್ನು ಆಡಲಿಲ್ಲ. ತಪ್ಪಾಯಿತು ತಾಯಿ, ಕೈ ಜೋಡಿಸಿ ನಾನು ಬೇಡಿಕೊಳ್ಳುತ್ತೇನೆ. ಅನವರತ ನಿನ್ನನ್ನು ಧ್ಯಾನಿಸಿದ್ದೇನೆ. ಏನಮ್ಮ ನನಗೆ ಕೊಟ್ಟೆ ನೀನು? ಈ ಕಣ್ಣೀರಿನಲ್ಲದೆ ಇನ್ನೇನಮ್ಮ ನನಗೆ ನೀನು ಕೊಟ್ಟೆ? ಕೊಡು, ಎಷ್ಟೇ ಕಷ್ಟವನ್ನಾದರೂ ಕೊಡು, ನನಗೆ ಕೊಡು ತಾಯಿ. ನಾನು ಅನುಭವಿಸುತ್ತೇನೆ. ಆದರೆ ನಾ ಮಾಡಿದ ತಪ್ಪಿನಿಂದ ನನ್ನ ಗಂಡನಿಗೆ ಶಿಕ್ಷೆ ಕೊಡಬೇಡ. ಅವರ ರೂಪವನ್ನು ಸರಿಗೊಳಿಸು ತಾಯಿ, ನಿನಗೆ ಶರಣಾಗಿದ್ದೇನೆ. ಪತಿಯೊಡೆ ಗೆಳೆಯದು ಬೇಡಿದಳು ಗಗನದಿ ತನಿದು ತಿರುವಾಗ ಭಾರತೆ ಪರಮ ಪಾವನವಾದಂತಹ ಕೈಲಾಸ ಕ್ಷೇತ್ರವಿದ್ದು ಈ ರಜತಾದ್ರಿಯಲ್ಲಿ ಲಯಾಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ಲಯ ಎಂದರೆ ಕೇವಲ ನಾಶ ಮಾತ್ರವಲ್ಲ, ಪ್ರಪಂಚವನ್ನೇ ಸಮಸ್ಥಿತಿಯಲ್ಲಿ ಇರಿಸಿಕೊಳ್ಳುವುದು. ಯಾರು ಧರ್ಮದಿಂದ ನಡೆಯುತ್ತಾರೋ ಅವರನ್ನು ರಕ್ಷಿಸುತ್ತಾ, ಯಾರು ಅಧರ್ಮದ ದಾರಿಯನ್ನು ಹಿಡಿಯುತ್ತಾರೋ ಅವರನ್ನು ಶಿಕ್ಷಿಸುತ್ತಾ, ನನ್ನ ಭಕ್ತ ಸಂದೋಹವನ್ನು ಹರಸುತ್ತಾ ಬರುತ್ತಾ ಇದ್ದೇನೆ. ಲೋಕದಲ್ಲಿ ನಮ್ಮನ್ನು ಆರಾಧಿಸುವುದು ಹೇಗೆ? ಜಗತ್ತಿನ ಮಾತಾಪಿತರವು ಒಂದೇ ಪಾರ್ವತಿ ಪರಮೇಶ್ವರರು ಎನ್ನುವ ಹಾಗೆ. ಅದರ ಜೊತೆಯಲ್ಲಿ ಸತಿಪತಿಗಳು ಹೇಗೆ ಬಾಳಿ ಬದುಕಬೇಕೆಂಬುದನ್ನು ಪ್ರಪಂಚ ಮುಖಕ್ಕೆ ನಾವು ತೋರಿಸಿಕೊಟ್ಟವರಿದ್ದೇವೆ. ಇಂದು ಧರೆಯತ್ತ ನಾವು ನೋಡಿದೆವು ಎಂದಾದರೆ ಗುಣಸುಂದರಿ ಹಾಗೂ ಚಂದ್ರಸೇನನ ಜೀವನ ಅತೀವ ಕಷ್ಟದಿಂದ ಸಾಗುತ್ತಾ ಇದೆ. ಅದರಲ್ಲೂ ಗುಣಸುಂದರಿಯ ಪಾತಿವೃತ್ತದ ಧರ್ಮ ಏನು, ಎಷ್ಟು ಎನ್ನುವುದನ್ನು ಪರೀಕ್ಷಿಸಬೇಕು ಎನ್ನುವ ಹಾಗೆ ನಾನಿಂದು ತೀರ್ಮಾನಿಸಿದ್ದೇನೆ. ನಾನೊಬ್ಬನೇ ಹೋಗುವುದಲ್ಲ, ಜೊತೆಯಲ್ಲಿ ನೀನೂ ಬರಬೇಕು. ಹಾಗೆಂದು ನಾವು ಹೀಗೆಯೇ ಹೋದೆವು ಎಂದಾದರೆ ಎಲ್ಲರೂ ನಮ್ಮನ್ನು ಕೈ ಮುಗಿದು ಪೂಜಿಸುವುದಕ್ಕೆಲ್ಲವೇ? ಹಾಗಾಗಿ ಈ ರೂಪವನ್ನು ಮರೆಮಾಚಿ ರೂಪಾಂತರದಿಂದ ಧರೆಯನ್ನು ಸೇರಿಕೊಳ್ಳೋಣ. ದಯಬಾರದೆ ಕೇತಾಯೇ ಈ ಗುಣಸುಂದರಿ ದಯಬಾರದೆ ಕೇತಾಯೇ ಅಮ್ಮ ಹೊಟ್ಟೆ ಬಾಡಿಗೆ ಬಂದಿವಮ್ಮ, ನಮಗೆ ಮುಷ್ಟಿ ದಯ ಪಾಲಿಸಮ್ಮ. ಹೊಟ್ಟೆ ಬಾಡಿಗೆ ಬಂದಿವಮ್ಮ, ನಮಗೆ ಮುಷ್ಟಿಯ ದಯ ಪಾಲಿಸಮ್ಮ. ಕಷ್ಟ ಜೀವನವೇ ಸಮ ಕಷ್ಟಪಟ್ಟ ಇಲ್ಲಿಗೆ ಶ್ರೇಷ್ಠ ದೈ ತಂದೆವು. ಬೇಡಲಿಲ್ಲೇನು ಹೊಟ್ಟೆ ಬಾಡಿಗೆ ಬರದೇವಮ್ಮ, ಹೊಟ್ಟೆ ಬಾಡಿಗೆ ಬರದೇವಮ್ಮ, ನಮಗೆ ದಯ ಮುಷ್ಟಿಯ ಪಾಲಿಸಮ್ಮ. ಬರದೇವಮ್ಮ ಬರದೇವಮ್ಮ. ಹೊಟ್ಟೆ ಬಾಡಿಗಾಗಿ ಬಂದೆವಮ್ಮ ನಾವು. ಹೊಟ್ಟೆಗೆ ಹಿಟ್ಟಿಲ್ಲ, ಬದುಕಿಗೆ ಆಧಾರ ಇಲ್ಲ. ಅಮ್ಮ ನೀವು ಶ್ರೇಷ್ಠರು, ಗುಣವಂತರು, ಭಾಗ್ಯವಂತರು, ಶೀಲವಂತರು ಎಲ್ಲ ಹೌದಮ್ಮ. ನಮ್ಮ ಹೊಟ್ಟೆ ಬೇಕಾಗಿ ಏನಾದ್ರೂ ದಾನ ಭಿಕ್ಷೆ ಕೊಡಿ ಅಮ್ಮ, ಭಿಕ್ಷೆ ಕೊಡಿ.
ಏನು ಕೊಡಲಿಕ್ಕೆ? ನಾವು ಹಸಿರಿದ್ದರೂ ಕೂಡ ನಾವು 10 ಮನೆಯನ್ನು ಭಿಕ್ಷೆ ಬೇಡಿಕೊಂಡು ಬಂದರೂ ಕೂಡ ಮನೆ ಬಾಗಿಲಿಗೆ ಯಾರೇ ಬಂದರೂ ಇಲ್ಲ ಅಲ್ಲ ಇಲ್ಲದೆ ಇದ್ದದ್ದನ್ನು ನಾವು ಅವರಿಗೆ ಕೊಟ್ಟು ಆ ಬಳಿಕ ನಾವು ತಿನ್ನುತ್ತೇವೆ. ಆದ್ರೆ ಇವತ್ತು ಮಾತ್ರ ಹಾಗಲ್ಲ. ಇಲ್ಲ ಎನ್ನುವಂತ ಶಬ್ದವನ್ನು ಆಡಬೇಕಾದ ದುಸ್ಥಿತಿ ನನ್ನ ಪಾಲಿಗೆ ಬಂದಿದೆ. ಇಲ್ಲ ಅಂತ ಹೇಳಬೇಡಿ ಅಮ್ಮ. ಕ್ಷಮಿಸಿ, ಕೊಡುವುದಕ್ಕೆ ಏನೂ ಇಲ್ಲ, ಏನೂ ಇಲ್ಲ. ಇಲ್ಲ ಕೊಡುವುದಕ್ಕೆ ಏನೂ ಇಲ್ವೇ? ಮನಸ್ಸಿದ್ದರೂ ಕೊಡುವುದಕ್ಕೆ ಇಲ್ಲವಲ್ಲ. ಮನಸ್ಸಿದ್ರೆ ಕೊಡುವುದಕ್ಕೆ ಉಂಟಲ್ವಪ್ಪ. ಮನವಿದೆ ಕೊರಳು ಕರಡಿಯೋ ಮನವಿದೆ ಕೊಡು ಕರಡಿಯೋ ಮನೆ ಮನೆ ತರಿಸುತ್ತ ಕುಡಿಸಿ ಸಿಕ್ಕಿದೆ ಕರಡಿಯ ಮನೆ ಮನೆಗೆ ಕುಡಿಸಿ ಸಿಕ್ಕಿದೆ ಸುಳ್ಳಲ್ಲ ಮನವಿದೆ ಕೊಡು ಕರಡಿಯರು ಒಲಗಿ ಹೇಳಿ ಬಲಗಲಿನೇನು ಕೊಡು ಕರಡಿಯರು. ಇಲ್ಲ ಸರ್, ಇದ್ದದನ್ನಾದ್ರೂ ಕೊಡ್ತಿದ್ದೆ. ನನ್ನಲ್ಲಿ ಏನಿದೆ ಹೇಳಿ? ಮನಸ್ಸಿದ್ದರೆ ಕೊಡಬಹುದಲ್ವಾ? ಇದು ತನಕ ಯಾವುದೇ ಮುಚ್ಚುಮರೆಯನ್ನು ನಾನು ಮಾಡಿದವಳಲ್ಲ. ಇದ್ದದನ್ನು ಮನಪೂರ್ತಿಯಾಗಿ ಸಂತೋಷದಿಂದ ಎತ್ತಿಕೊಟ್ಟವಳು. ಈಗ ಮನಸ್ಸಿದೆ ನಿಮಗೆ ಹಾಗೆ ಏನಾದ್ರೂ ಕೊಡುವುದಕ್ಕೆ? ಹೌದು, ಏನು ಇಲ್ಲವಲ್ಲ. ಮಾರ್ಗವಿದೆ, ಇದೇ ನನ್ನಲ್ಲಿ. ಹೌದು, ಏನಿದೆಯೋ ನಿಮಗೆ ಉಪಕಾರ ಆಗುವಂತದ್ದು ನನ್ನಲ್ಲಿ ಏನಿದೆ? ಅಮ್ಮ, ನಾವು ಮನೆ ಮನೆ ಹೋಗಿ ಭಿಕ್ಷೆಯನ್ನು ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ಆ ಕರಡಿಯನ್ನು ಕೊಡಿ. ಏನೋ ಕರಡಿ ಕೇಳುವುದೇನು ಕರಡಿ ಕೇಳುವುದೇನು ಪ್ರಾಣ ಕೇಳುವುದೇನು ಹರ ಹರ ಎನಗಿಂತ ದುರ್ಗತಿಯುತಿ ಬಂದಿರುವುದೇ ಹರ ಹರ ದುರ್ಗತೆಯು ಬಂದಿರುವುದೇ ಬರಿದೆ ಕಳುಗಿದಲು ಬಿಡಿ ಕಾಸು ಇಲ್ಲದಿ ತೆರನಾಯ್ತೆ ಏನೋ ತಮ್ಮಗಳು ಬರಿದೆ ಕಳುಗಿದಲು ಬಿಡಿ ಕಾಸು ಇಲ್ಲದಿ ತೆರನಾಯ್ತೆ ಏನೋ ತಮ್ಮಗಳು ಕರಡಿ ಕೇಳುವುದೇನೋ ಎನ್ನ ಪ್ರಾಣ ಕೇಳುವುದೇನೋ ಹರ ಹರರೇ ತಮ್ಮಯ್ಯ ಕೇಳಬೇಡಿ, ಆ ಶಬ್ದವನ್ನು ಮಾತ್ರ ಆಡಬೇಡಿ. ಬೇಡೇನು ಬೇಡ, ನಮಗೆ ಬೇಡ, ಕರಡಿ ಮಾತ್ರ ಸಾಕು ನಮಗೆ. ನಾವು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಕರಡಿಯನ್ನು ಆಟವಾಡಿಸಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ಕರಡಿ ಕುಡಿದ ಎಂದು ನಾವು ಹೊಟ್ಟೆ ತುಂಬಿಸ್ತೇವೆ. ನಿಮ್ಮ ಕಣ್ಣಿಗೆ ಒಂದು ಪ್ರಾಣಿಯಾಗಿ ಕಾಣಿಸುತ್ತೆ. ದೇಹದಲ್ಲಿ ಒಂದಿಷ್ಟು ಕೂದಲುಗಳು, ಕೈಯಲ್ಲಿ ಉಗುರು, ಉಬ್ಬಿರುವಂತಹ ಮುಖ ನಿಮಗೆ ಕೇವಲ ಪ್ರಾಣಿಯಾಗಿ ಕಾಣುತ್ತಿರುವುದು. ಕರಡಿ ಆದರೆ ಪ್ರಾಣಿ ಅಲ್ಲ. ಮತ್ತೆ ನನ್ನ ಕೊರಳು ಮಾತ್ರ, ನನ್ನ ಹಣೆಯ ತಿಲಕ ಇದು, ನನ್ನ ಪ್ರಾಣ ಇದು, ಅದು ಕರಡಿ, ನನ್ನ ಉಸಿರು, ನನ್ನ ಉಸಿರು. ನೀವು ಈ ಕರಡಿಯನ್ನು ಕೇಳುವುದಲ್ಲ, ಮತ್ತೇನು? ಬದಲಾಗಿ ನನ್ನ ಪ್ರಾಣವನ್ನು ಕೇಳುತ್ತಿದ್ದರೆ ಪ್ರಾಣ ಬೇಡ, ಪ್ರಾಣ ಬೇಡ. ಆದರೆ ಮನೆ ಬಾಗಿಲಿಗೆ ಬಂದಂತ ಯಾರನ್ನಾದರೂ ಬರಿದೆ ನಾನು ಕಳಿಸಿದ್ದಿಲ್ಲ. ಈಗ ನಿಮ್ಮನ್ನು ಹಾಗೆ ಕಳಿಸುವುದಕ್ಕೆ ನನಗೆ ಮನವಿಲ್ಲ. ಮತ್ತೆ ಹೇಗೆ? ಹಾಗೆಂದು ಕೊಡುವುದಕ್ಕೆ ಒಂದು ಚಿಕ್ಕ ಹಸು ನಮ್ಮ ಮನೆಯಲ್ಲಿ ಇಲ್ಲ ಅಂತ ದಾರಿದ್ರ್ಯದ ಬೇಡ ಯಾವಾಗ. ಆದ್ದರಿಂದ ನಾನು ಹೇಗೆ ಮಾಡಲಿ, ಏನು ಮಾಡಲಿ? ಆದರೆ ಕೈ ಮುಗಿಯುತ್ತೇನೆ, ಗಿರಿಜರು ಭಿಕ್ಷೆಯು ಬೇಡ, ಭಿಕ್ಷೆಯು ಬೇಡಿಡುತ್ತ ಪರಿಗಿಸುತ್ತ ಭಲ್ಲೂಕ ಸನ್ನಿಯು ತೋರಿದ ಕರೆದೆನ್ನ ಕೊಡು ಎನ್ನ ಕೊಡ ಎನಗಾಗ
ಕರೆದೆಲ್ಲ ಕೊಡು ಎನಲ್ಯಾರ ಅಮ್ಮೈಸಿದರೆ ಗೊರಳುತ್ತ ಚಿರದಿರುಗಳು ಬೇಡ ಬೇಡ ಕಣ್ಣೀರು ಹಾಕಿ ಏನು ಬೇಡ ಬೇಡ ನನಗೆ ನೀರು ಬೇಡ ನಾವು ಹೋಗ್ತೇವೆ ನಾವು ಹೋಗುದೇ ಇಲ್ಲ. ಈ ನೋಡಿ ನನ್ನವರು ಏನೋ ಸನ್ನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ನಿಲ್ಲೋದಕ್ಕೆ ಸನ್ನೆಯೂ ಬಿಟ್ಟೆಯೂ ಮುಂದೆ ಏನು ಬೇಡ ಏನು ರಾಗಾಳೆ ಏನು ಅವರನ್ನು ತಡೆಯಬೇಕು ನಾನು ಅಳಬಾರದೆ ಮತ್ತೆ ಏನು ಮಾಡಬೇಕು ನಾನು ಅವರಿಗೆ ನಾನು ಮಾತು ಕೊಟ್ಟಿದ್ದೇನೆ ಏನಾದ್ರೂ ಕೊಡುತ್ತೇನೆ ಅಂತ. ಈಗ ಮನೆ ಬಾಗಿಲಿಗೆ ಬಂದ ಅವರಿಗೆ ನಿಮ್ಮನ್ನು 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 ಮಾಡಬೇಕು. ಸ್ವಾಮಿ, ನನ್ನನ್ನು ಬಿಟ್ಟು ಹೋಗುತ್ತೀರಾ? ನಾನು ಬೇಡ ನಿಮಗೆ. ನನ್ನನ್ನು ಬಿಟ್ಟು ಹೋಗುತ್ತೀರಾ? ನನ್ನನ್ನು ಬಿಟ್ಟು ಹೋಗುತ್ತೀರಾ? ಹೌದು. ನಾನು ಪಾಪಿ ಸ್ವಾಮಿ, ನಾನು ಪಾಪಿ. ನಿಮ್ಮ ಈ ಸ್ಥಿತಿ ಬರುವುದಕ್ಕೆ ನಾನೇ ಕಾರಣ ಅಂತ ನನ್ನ ಬಳಿ ಇರುವುದಕ್ಕೆ ನಿಮಗೆ ಹೇಗೆ ಮನಸ್ಸು ಬಂದಿ? ನನ್ನನ್ನು ಒಬ್ಬಟ್ಟಿಯಾಗಿ ನನ್ನನ್ನು ಅನಾಥ ಮಾಡಿ ನೀವು ನನ್ನನ್ನು ಬಿಟ್ಟು ಹೋಗುತ್ತೀರಾ? ಬಿಟ್ಟು ಹೋಗುತ್ತೀರಾ? ಹಳಬಾರದೆ. ಶಿವ ಸಾಕ್ಷಾತ್ ಶಿವದೇವರಿಗೆ ಕೊಟ್ಟ ಹಾಗೆ ಇವರಿಗೆ ನಾನು ನಿಮ್ಮನ್ನು ಇವರಿಗೆ ಕೊಡಬೇಕಿಲ್ಲ. ಅತಿಯಾಗಿ ಇದು ತನಕ ಗಂಡನ ಮಾತಿಗೆ ತಪ್ಪಿದ್ದಿಲ್ಲ, ಮತಿ ಮರೆತು ತಪ್ಪಿದ್ದೀನಿ. ಈಗ ನಿಮ್ಮ ಮನಸ್ಸನ್ನು ಅರಿತು ನಾನು ನಡೆಯಬೇಕಾಗಿದೆ. ನಿಮ್ಮ ಮಾತನ್ನು ನಾನು ಮೀರುವುದಿಲ್ಲ. ಕೊಡಬೇಕೆ ನಿಮ್ಮನ್ನು ನಾನು ಕೊಡಬೇಕೆ? ಕ್ಷಮಿಸಿ ನನ್ನನ್ನು. ಯಾವ ಹೆಣ್ಣಿಗೂ ಈ ದುರ್ಗತಿ ಮಾತ್ರ ಬರದಿರಲಿಲ್ಲ. ಗಂಡನ ಪ್ರಾಣವನ್ನೇ ಮರಳಿ ತಂದಿರುವಂತ ಹೆಣ್ಣಿದ್ದಾಳೆ. ಗಂಡನಿಗೋಸ್ಕರವಾಗಿ ತನ್ನನ್ನು ತಾನು ಮಾರಿಕೊಂಡು ಹೋಗಿದ್ದಾಳೆ. ಆದರೆ ತನ್ನ ಗಂಡನನ್ನೇ ಕೈ ಎತ್ತಿ ಮತ್ತೊಬ್ಬರಿಗೆ ಭಿಕ್ಷಾಟನೆಗೋಸ್ಕರವಾಗಿ ಕಳಿಸಿಕೊಡು ಒಬ್ಬಳು ದರಿದ್ರಳಾದ ಹೆಂಡತಿ ನಾನು ಮಾತ್ರ. ನಾನು ಮಾತ್ರ. ಕ್ಷಮಿಸಿ ಕ್ಷಮಿಸಿ. ಇಲ್ಲ, ಅಳುತ್ತ ಕೊಡುವುದು ಕೊಡುವುದಿಲ್ಲ. ಕಣ್ಣೀರು ಹಾಕಿ ನನಗೆ ಭಿಕ್ಷೆ ಮನೆ ಬಾಗಿಲಿಗೆ ಬಂದಿರುವಂತ ನಿಮ್ಮನ್ನು ಭಿಕ್ಷುಕರು ಅಂತ ನಾನು ತಿಳಿಯುವುದಿಲ್ಲ. ನಿತ್ಯ ಇನ್ನೇನು ಸಾಕ್ಷಾತ್ ಪಾರ್ವತಿ ಪರಮೇಶ್ವರನಂತ ತಿಳಿಯುತ್ತೇನೆ. ಕರತಳಕೆ ನೌನಿ ನಿಮ್ಮ ಏನು ಕರತಳಕೆ ನಾನಿ ನನಗೆ ದಕ್ಷಿಣ ಬರಿದೆ ದಣಿಸದೆ ಪಾಲಿಸಿರಿ ಬಗಿದೆ ಏನು ಮಾಡಿದೆ? ದಣಿಸದೆ ಪಾಲಿಸಿರಿ ಎನ್ನ ಗಾತ ಬರಿದೆ ದಣಿಸದೆ ಪಾಲಿಸಿರಿ ಏನೋದೆರಗಿ ಎರಗಿ ಸ್ವರ್ಗದಲ್ಲಿ ನೆಲದಲು ತೆರಳರ ಬರಬಹುದು ಕರತಳಗೆ ತಾನೀ ನನ್ನ ಪತಿಯ ಮಾತನ್ನು ನಾನು ಮೀರುವುದಿಲ್ಲ. ಇದು ಇವರ ಸಂಜ್ಞೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅಲ್ಲ, ಪತಿಯ ಮಾತನ್ನು ಬೇರುವುದಿಲ್ಲವಂತೆ. ಕರಡಿ ಕೊಡಲಿಕ್ಕೆ ಅವಕಾಶವೂ ಇಲ್ಲ. ಇನ್ಯಾವ ಆಟ ನಿಮ್ಮದು? ಕೊನೆ ಕೊಡುತ್ತೆ ಸ್ವಾಮಿ. ಗಂಡಸರಾದ ನಿಮಗೆ ಅರ್ಥವಾಗ ಏನು ಈ ಸಂಕಟ ಏನಿರುತ್ತೆ ನಿಮಗೆ ಅರ್ಥವಾಗ? ಏನು ಸಂಕಟ? ಅಮ್ಮ ತಾಯಿ, ನೀನೊಬ್ಬಳು ಹೆಣ್ಣು ನನಗೊಂದು ನಂಬಿ. ತಾಯಿ. ಏನು ಪಾರ್ವತಿ ದೇವಿಯನ್ನಾದ್ರೂ ಪರಶಿವನು ರಾವಣನ ಹಿಂದೆ ಕಳಿಸಿದಾಗ ಪಾರ್ವತಿ ಸಂಕಟ ಪಡ್ಲಿಲ್ವೇ? ದೇವರ ಹೆಂಡತಿ ಆದರೇನು ಕೈ ಹಿಡಿದ ಗಂಡನನ್ನು ಬಿಟ್ಟಾಗಲೂ ಅವಳಿಗೆ ಸಾಧ್ಯವೇ? ಹಾಗೆ
ನನ್ನ ಗಂಡನನ್ನು ನಾನೆಂತಾಗಲೇ, ಆದರೆ ಆಡಿದ ಮಾತು ನನ್ನ ಗಂಡನ ಆಜ್ಞೆಯನ್ನು ನಾನು ಮೀರಲಾರೆ. ಇದು ನಿಮ್ಮ ಕೈ ಮೇಲಿಡುತ್ತೆ. ಯಾವ ಕಾಲಕ್ಕೂ ಒಂದು ಪ್ರಾಣಿ ಅಂತ ತಿಳಿಯಬೇಡಿ. ನಿಮ್ಮ ಹೊಟ್ಟೆಗೋಸ್ಕರವಾಗಿ ಹೊಡಿಬೇಡಿ, ಬಡಿಯಬೇಡಿ, ದಣಿಸಬೇಡಿ. ಹೊಟ್ಟೆಗೆ ಬೇಕಾದಷ್ಟು ಹಿಟ್ಟನ್ನು ಸರಿಯಾದ ರೀತಿ ಇದು ನಿಮ್ಮ ಮೇಲೆ, ನಿಮ್ಮ ಕೈ ಮೇಲೆ ನನ್ನ ಪ್ರಾಣವನ್ನು ಇರಿಸುತ್ತಾ ಇದ್ದೆ. ಪ್ರಾಣ ಬೇಡ. ಮನೆ ಬಾಗಿಲಿಗೆ ಬಂದ ಭಿಕ್ಷುಕರಿಗಲ್ಲ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಕೈ ಹಿಡಿಯುತ್ತೆ. ಶಿವಾರ್ಪಣ ವಸ್ತು, ಶಿವಾರ್ಪಣ ವಸ್ತು. ಹೋಗಿ ಬನ್ನಿ, ಹೋಗಿ ಬನ್ನಿ. ಸ್ವಾಮಿಯೇ, ಸ್ವಾಮಿಯೇ, ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿ, ನನ್ನನ್ನು ಅಳುತ್ತಿದೆ, ನಾನು ಅಳುವುದಿಲ್ಲ. ಜಾಗೃತಿ, ಸಂಬಳಿ ಹೊಡೆಯಬೇಡಿ, ಹೊಟ್ಟೆಗೆ ಬೇಕಾದಷ್ಟು ಕೊಡಿ, ನನಗೆ ಹೊಡೆಯಬೇಡಿ. ಕರಡಿ ಗುಡಿಸುತ್ತಾ ಹೋಗ್ಬೇಕಂತ ಅಲ್ಲಿಗೆ ಸೇರ್ತೇವೆ. ವಂದನೆಗಳು ಬಾವ. ಎದ್ದೇಳಿ ಎದ್ದೇಳಿ. ಹೇಗೆ ಆರೋಗ್ಯ ಎಲ್ಲ ಹೇಗುಂಟು ಎಂತ ಬಾವ? ಆರೋಗ್ಯದ ಬಗ್ಗೆ ಹೇಳುದು? ಯಾವ ಪ್ರಯೋಜನ? ಎಷ್ಟು ಮಂದಿ ಹೋದವರು ಯಾರು ಬರಲೇ ಇಲ್ಲ. ಹೌದಾ? ನೀವು ನನ್ನ ಚಂದ ನೋಡ್ಲಿಕ್ಕೆ ಬಂದದ್ದ? ಕಂದ ನೋಡ್ಲಿಕ್ಕೆ ಮತ್ತೆ ಎಂತ? ನಾವು ಎಂತ ನೀವು ಹೀಗೆ ಮಾತಾಡು. ಏನಾಯ್ತು? ಛೆ! ನೀವು ಒಂದು ಮಾತು ಹೇಳದೆ ಅರ್ಧ ರಾಜ್ಯವನ್ನು ಕೊಡುತ್ತೇವೆ ಅಂತ ನೀವು ಹೇಳಿದ್ದೀರಲ್ಲ, ಮಣಿ ತರುವುದಕ್ಕೆ ಬೇಕಾ? ಆದ್ರೆ ನಮ್ಮಲ್ಲಿ ಒಂದು ಮಾತನ್ನಾದ್ರೂ ನೀವು ಕೇಳಿದ್ದೀರ? ಯಾವುದು ಕೇಳದೆ ನೀವು ಕಾರ್ಯಗಳಿಗೆ ಮನ ಮಾಡಿದ್ದೀರಿ. ಆದ್ರೆ ನಿಮ್ಮದಾದಂತಹ ಕಷ್ಟವನ್ನು ಅರಿತು ಮಣಿ ತರುವುದಕ್ಕೆ ನಾವೇ ಹೋಗಿದ್ದೇವೆ. ಹೋಗಿದ್ದೀರಿ, ಹಾಗೆ ಬಂದಿದ್ದೀರಿ. ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಇನ್ನು ಆಲೋಚನೆ ಬೇಡ. ನಿಮ್ಮ ಕಾಲಿನ ಆಶೆಯನ್ನು ಬಿಡಿ. ಯಾವತ್ತೋ ಬೇಕಾಗಿದೆ, ನೀವು ಹೇಳಿ ಅವ್ರಿಗೆ. ಯಾಕೆ ಆಶೆ ಬಿಡಿ ಹೇಳಿದ್ದು? ಯಾಕೆ? ಈಗಾಗಲೇ ಮಾಡಿ. ಇದು ಮಹೇಂದ್ರ ಯಕ್ಷಲೋಕದಿಂದ ಯಕ್ಷಲೋಕದ್ದು. ನೀವು ಹೋಗಿ ಮಾವ ಎಲ್ಲಿ ಜಾತ್ರೆಗೆ ಎಲ್ಲಿಯಾದ್ರೂ ಹೋಗಿದ್ದೀರಿ? ಜಾತ್ರೆ ಅಲ್ಲಿಂದ ತಂದದ್ದು ಜಾತ್ರೆ ಮಣಿ ತರುವುದಕ್ಕೆ ನಾವು ಜನ. ಮಾವ ನಿಮ್ಮ ಅಳಿಯಂದಿರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ. ನಮ್ಮ ಮಾವನ ಕಣ್ಣಲ್ಲಿ ಕಣ್ಣೀರು ಇಳಿಯಬಾರದೆಂಬಂತಹ ಉದ್ದೇಶದಿಂದ. ನಿಜ ಅಲ್ವಾ? ಹೌದು. ನಮ್ಮ ನಾನು ತಂದಿದ್ದೇನೆ. ನೀನು ಸ್ವಲ್ಪ ಮುಟ್ಟಿಸಿ ನೋಡಿ. ನೀನು ಕೊನೆಗೆ ಆಗುದು ನನ್ನ ಬುಡಕ್ಕೆ ಆಗಿ ಬರುತ್ತೆ. ಇಬ್ಬರು ಒಟ್ಟಿಗೆ ಹುಟ್ಟಿಸುವ ಬಾ. ಅಯ್ಯೋ ಬನ್ನಿ ಬನ್ನಿ ಬಿಟ್ಟರೆ ಕಡಿಮೆ ಅರ್ಧ ರಾಜ್ಯ. ಕಾಲು ನೋವು ಕಡಿಮೆ ಆಗಲ್ಲ. ಎಲ್ಲ ಮೆಲ್ಲನೆ ಗುಣ ಆಗಿ. ಮಾವ ಒಂದು ರೋಗ ಬಂದ್ರೆ ಪಕ್ಕನ ಗುಣ ಆಗುದಿಲ್ಲ. ಸ್ವಲ್ಪ 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 ವೇದನೆಗಳು ಕಡಿಮೆ ಆಮೇಲೆ ನಿಮಗೆ ನಡಿಬಹುದು. ಇಲ್ಲ ಇಲ್ಲ, ನೋಡು, ಒಂದು ನಡೆಯುವುದಕ್ಕೆ ಪ್ರಯತ್ನ ಮಾಡಿ ನೋಡು. ಗುರುಗಳೇ ಇವರು ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಮಣಿ ತಂದ ಐತಿ, ಮಣಿ ರಾಜ್ಯ ಕೊಟ್ಟರೆ ಆಯ್ತು, ನಾವು ಹೋಗುದಿಲ್ವಾ? ಇದು ಅದು ಯಾರ್ದೋ ಕಿವಿದು ತಂದದ್ದಲ್ಲ, ಅವ್ರು ನನಗೆ ಯಾರ ಕಿವಿಯಿಂದ ಎಳೆದು ತರುವ ಇದೇ ಕೆಲಸ. ಅದು ಹೊಳಪೇ ಇಲ್ಲ. ಮುಟ್ಟಿಸಿದ್ರು. ಯಾರಿಗೆ ಮುಟ್ಟಿಸಿದ್ದು? ಮಾವನ ಕಾಲಿಗೆ. ಹೌದಾ? ಮುಟ್ಟಿಸ್ಲಿಕ್ಕೆ ಹೇಳಿದ್ರೆ ನಾವು ಬೇಕು ಅಂತ ಮುಟ್ಟಿಸಿ ಅವರು ಹೇಳಿ ಹಾಗೆಲ್ಲ ಒಟ್ಟಾರೆ ಮುಟ್ಟಿಸಿದ್ರೆ ಆಗುವುದಿಲ್ಲ. ಮತ್ತೆ ಇದು ಮನೆಯಲ್ಲ. ಮಣಿ ತರುವಂತಹ ಸಂದರ್ಭದಲ್ಲಿ ಅದರದಾದಂತಹ ಮಂತ್ರ ಎನ್ನುವುದುಂಟು. ಮಂತ್ರವನ್ನು ಹೇಳಿ ಮುಟ್ಟಿಸಬೇಕು. ಅಮ್ಮ, ಈ ಜನ ಸರಿ ಇಲ್ಲ, ಈ ಜನ ಸರಿ ಇಲ್ಲ. ಇದಕ್ಕೆ ತಲೆಗೆ ಮಣಿ ತರ್ಲಿಕ್ಕೆ ಮಾತ್ರ ನೀವು ಹೇಳಿ. ಮಂತ್ರ ತರ್ಲಿಕ್ಕೆ ಹೇಳಿದ್ದೀರಾ? ತರುವುದಲ್ಲ, ನೀವು ಮಂತ್ರ ತರ್ಲಿಕ್ಕೆ ಹೇಳಿದ್ದೀರಾ? ಮಂತ್ರ ತರುವುದಲ್ವೋ, ಮಂತ್ರ ಬಾಯಲ್ಲಿ ಬರುವುದು. ಹೌದಾ? ಅಲ್ಲಿ ಕೊಡುವಾಗ ಕೊಡ್ತಾರೆ, ಹೇಳಿ ಕೊಡ್ತಾರೆ.
ನೀನು ನಿರ್ಧಾರ ಮಾಡಿದ್ದೆ ನನ್ನ ಮರ್ಯಾದೆಯೇ ತೆಗಿಬೇಕು. ಹಾಗಲ್ಲ ತಮ್ಮ. ಏನಾದ್ರೂ ಸ್ವಲ್ಪ ಮನಮನ ಮಾಡುದಿದ್ರೆ ಅದು ನಿನ್ನಿಂದ ಆಗಲಿ. ಇಬ್ಬರು ಒಟ್ಟಿಗೆ ಮಾಡು. ಮಂತ್ರ ಹೇಳಿರು. ಮಂತ್ರ ಇಬ್ಬರು ಹೇಳಿದ್ರೆ ಆಗುದಿಲ್ಲ, ಒಬ್ಬರೇ ಮಾಡಿ ಪ್ರಯೋಗ ಮಾಡ್ಬೇಕು. ಅಣ್ಣ ನಾವು ಯಾಕೆ ಚಿಂತೆ ಮಾಡುದು? ಆ ಗಡ್ಡ ಬಿಟ್ಟಂತ ಕೊಟ್ಟು ಸನ್ಯಾಸಿ ಅವರು ಹೇಳಿ ಅವಾಗ ಅನುಷ್ಠಾನಗಳನ್ನು ಬಂದವರೇ ಹೇಳ್ಬೇಕು. ಬಂದವರೇ ಹೇಳ್ಬೇಕು. ಹೇಳಿ ಮುಟ್ಟಿಸಿ. ಮಂತ್ರ ಹೇಳಿ ಮುಟ್ಟಿಸಿ. ಮಂತ್ರ ಹೇಳಿ ಮುಟ್ಟಿಸಿ. ಮಂತ್ರ ಹೇಳಿ. ನೀನು ಮಂತ್ರ ಹೇಳಿ, ನಾನು ಮುಟ್ಟಿಸ್ತೇನೆ. ಆಗುದಿಲ್ಲ. ಮುಟ್ಟಿಸುವವನೇ ಮಂತ್ರ ಹೇಳ್ಬೇಕು. ಏನ್ ತಲೆ ಕೆಟ್ಟವನ ಇವ ಒಬ್ಬ ಚೋರಂಡಿ. ಎಲ್ಲಿ ಸಿಕ್ಕ ನೀವು? ನಾವು ನಮ್ಮೊಟ್ಟಿಗೆ ಜೀವನ ಮಾಡ್ಬೇಕು. ಮಂತ್ರ ಹೇಳಿ ಮಾವ, ನೀವೊಂದು ಮಂತ್ರ, ಅವೊಬ್ಬೊಂದು ಹೇಳಲಿಕ್ಕೆ, ಒಟ್ಟು ನಮ್ಮ ತಲೆ ಹಾಳು ಮಾಡಿ ಹಾಕಿದ್ದೀವಿ. ಎರಡನ್ನು ಕೊಟ್ಟು ಒಟ್ಟು ತಲೆ ಹೋಗಿದೆ. ಅದನ್ನು ಪರಿಮಾರಿಸಿಕೊಳ್ಳುವುದು ಬರುವುದಿಲ್ಲ. ಮಾತು ಬರುವುದಿಲ್ಲ. ಈ ನನಗೆ ಮಾತಾಡ್ಲಿಕ್ಕೆ ಅವಕಾಶ. ನನ್ನ ಸನ್ನಿವೇಶ ಇದು. ಹಾಗೆಲ್ಲ ಬೈಬಾರದು. ಅವ್ರು ಮಹಾತ್ಮರು. ಅಯ್ಯೋ, ಇದೇ ಇತ್ತು ಮಹಾತ್ಮ ಮಹಾತ್ಮ ಅಂತ ತಲೆ ಅವ್ರ ಕೈ ಎತ್ತಿ ಶಾಪ ಕೊಟ್ರೆ ನಿಮ್ಮ ಬದುಕೇ ಇಲ್ಲ ಅಂತ. ಅವ ಎಂತ ಶಾಪ ಕೊಡುದು? ತಲೆಗಟ್ಟವ. 3 ಹೊತ್ತು ತಿನ್ನುವುದಕ್ಕೆ ಇಲ್ಲಿ ಬೇಕಾದಷ್ಟು ಸಿಗ್ತದೆ. ಎಲ್ಲೆಲ್ಲ ಅಲೆದಾಡ್ತಿದ್ದವನನ್ನು ತಂದು ಇಲ್ಲಿ ಇರಿಸಿ ಏನ ನಿನಗೆ ನಮ್ಮ ಸಂಬಂಧದಲ್ಲಿ ನಿನಗೆ ಯಾಕೆ ವಿಷಯ ತಿಂದೆ ಹೀಗಾದದ್ದು ಅದು ನಿನ್ನ ಗೊತ್ತಾಗ್ತದೆ. ಬರುವಾಗ ಹೇಗಿದ್ದಿ ಈಗ ನೋಡು. ಇಲ್ಲಿ ಕಟ್ಟಿದ್ದಿ. ನೀನು ಹೇಗಿದ್ದಿ? ನಾನು ಹೇಗಿದ್ದೆ? ಅವನ ಮಾತು ನಿಮಗೆ ದೊಡ್ಡದು. ನಮ್ಮ ಮಂತ್ರ ಮಂತ್ರ ಹೇಳಿ ಮುಟ್ಟಿಸಿ ನನಗೆ ಅವ ಒಳಗಾದ. ಅದಕ್ಕೆ ಹೇಳುದು, ಮಾತು ಕೇಳುವವರ ಮಾತು ಕೇಳಬೇಕು. ಒಟ್ಟಾರೆ ಮಾತು ಕೇಳಿ. ಅವ ಒಳಗಾಗಿದ್ದಾನೆ. ರಾಜ್ಯ ಕೊಡುವುದಿಲ್ಲ. ನಮ್ಮ ಇವನಿಗೊಂದು ಚಟ ಏರುವುದು. ಇನ್ನೂ ಇಳಿಯುವಂತಹ ಚಟ ಇಲ್ಲ ಅವನಿಗೆ. ನಾವು ಒಂದು ಗಾಲಿಗಳಿದ್ದೇವೆ. ಅವಕಾಶ ಕೊಡುವುದು ಬಿಟ್ಟು ನೀನೇ ಇಲ್ಲಿ ಕುಳಿತಿದ್ದ. ಕೊಡುವುದಿಲ್ಲ. ಅಲ್ಲ, ತಾಳಕ್ಕೆ ಕೂತ್ಕೊಳ್ಬೇಕಾ? ನನ್ನನ್ನು ಬಿಟ್ಟು ತಾಳದಲ್ಲಿ ಕೂತ್ಕೊಂಡು ನಿನಗಾಗುದಿಲ್ಲ. ಎಲ್ಲಿ ಯಾರು ಕೇಳುವುದಿಲ್ಲ. ನೀನಾದ್ರೂ ಹೇಳು. ಎಂತೆಂಟು ನೀನು ನನ್ನ ತಮ್ಮ, ನೀನು ಕೇಳು. ನಾನೇನು ಬಳ್ಳಿಗೆ ಪರಾಕ್ರಮ ಕಂಠೀರವ ಬಲ್ಲಿರನಯ್ಯ ಇರುವಂತಹ ಸ್ಥಳ ಮೊದಲ ದಶಕ ಯಾರನ್ನು ಕೊಂಡಿದ್ದೀರಿ? ಹಾಗೆ ನೀನು ಮಾವನು ಒಟ್ಟು ತಲೆ ಹಾಳು ಮಾಡಿದ್ದೆ. ನಿನಗೆ ನೀನು ಹಾಳು ಮಾಡುದು ಏನೋ ಇರಲಿ. ಬಹಳ ಸಂತೋಷ. ಇಬ್ಬರು ಸೆರೆಮನೆಯಲ್ಲಿ ಇಲ್ಲಿನ ಅಧಿಕಾರ ಏನಾದ್ರೂ ಅವಕಾಶ ಮಾಡಿಕೊಡ್ಬೇಕು. ತಮ್ಮ ಹೇಗೆ ಉದ್ಘಾಟನೆ ಹೀಗಾಗಿದೆ. ನಮಗೆ ಬೇಕಾಯಿತು. ನಾವು ಪಟ್ಟ ಏರಿದ ಮೇಲೆ ಬಂದದ್ದು ನೋಡಿ. ಬಟ್ಟೆ ಈಗ ಅನಿಷ್ಟ ಪಿಂಡಗಳು ವೈಭವ ಅದೊಂದು ಕರಡಿ. ಅಲ್ಲಿ ಭಿನ್ನ ವೈಭವದಲ್ಲಿ ಒಂದು ಪ್ರಾರ್ಥನೆ, ಒಂದು ಆಟ ಆಡ್ತೀರಾ? ಆಟ ಆಡ್ಲಿಕ್ಕೆ ಕರಡಿ ಕುಡಿತ ಆಟದವರನ್ನು
ಕರಡಿ ಕುಣಿತ ತಮ್ಮ ಅಲ್ಲ ನಮ್ಮ ಹಣೆ ಬರಹ ಅಷ್ಟೇ ಹೇಳ್ಬೇಕಷ್ಟೇ ಅದೇ ಬೇರೆ ಏನು ವ್ಯವಸ್ಥೆ ಇಲ್ಲ ಇದ್ರೆ ಒಂದು ಕರಡಿ ಆದ್ರೂ ಬಂದಿದ್ದೆ ಸ್ವಲ್ಪ ಮನೋರಂಜನೆ ಅದ್ರ. ನಮ್ಮ ಮನಸ್ಸಿಗೆ ತೃಪ್ತಿ ಆಗುವಾಗ ಏಯ್! ಪ್ರಾರಂಭ. ಹಾಗೆ. ಅಲ್ಲಿ ಬಾ, ಅಲ್ಲಿ ಬಾ. ಸೆರೆಯಿಂದ ನಾವು ಕತ್ತಲಿನಲ್ಲಿದ್ದೆಷ್ಟು ಕೊರಗ ಅನುಭವಿಸಿದವರು ತಾತ್ಕಾಲಿಕ ಬೆಳಕು ಈಗ ಬಂತು ಸ್ವಾಮಿ ನಿಮ್ಮ ದಯೆಯಿಂದಲಾಗಿ. ನನ್ನ ಗುರುಗಳನ್ನು ಯಾರಿಲ್ಲ, ನನ್ನ ಗುರುಗಳ ವಿಷಯ ಬೇಡ. ಹೀಗೆ ಮಹಾರಾಜ ಸೆರೆಯಿಂದ ಹೇಗೂ ನಮ್ಮನ್ನು ಬಿಡಿಸಿದ್ದಾರೆ. ಹಾಗಾದ್ರೆ ನಮ್ಮದಾದಂತಹ ಜೀವನಕ್ಕೊಂದು ಬೆಳಕಾಗ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನೀವು ಅವರಿಗೆ ಸ್ವಲ್ಪ ಕಾಲು ನೋವು. ಸ್ವಲ್ಪ ಸ್ವಲ್ಪ ಅಲ್ಲ, ತುಂಬಾ ಉಂಟು. ಅದು ಸ್ವಲ್ಪ ಸ್ವಲ್ಪ ಏನೀಗ ತುಂಬಾ ಆಗಿದೆ. ಅಲ್ಲ, ಸ್ವಲ್ಪ ಸ್ವಲ್ಪನೇ ಹಾಗೆ ಉಳಿದ್ರೆ ಮತ್ತೆ ಹೆಚ್ಚೇ ಆಗುವುದು. ಹೌದು, ಹಾಗೆ ಉಳಿಬಾರ್ದು. ಸ್ವಲ್ಪ ಇರುವಾಗಲೇ ವಾಸಿ ಆಗಬೇಕು. ಆಗ್ಲಿಲ್ಲ ಅಂತ ಏನಾಗಬೇಕು? ಅದಕ್ಕೆ ವಿಶೇಷವಾದಂತಹ ಮಣಿಯನ್ನು ಔಷಧ ರೂಪವಾಗಿ ನಾವು ತಂದಿದ್ದೇವೆ. ಮಣಿ? ಹೌದು, ಯಾವ ಮಣಿ? ಮಹೇಂದ್ರ ನೀಲ ಮಣಿ. ಒಳ್ಳೆಯದು. ಹಾಗೆಂದು ಮಂತ್ರ ಗೊತ್ತಿಲ್ಲದೆ ಅದನ್ನು ಮುಟ್ಟಿಸಿದ್ರೆ ಗುಣ ಆಗುವುದು. ಕೆಲವು ಬಾರಿ ಮಂತ್ರ ಪ್ರಯೋಜನ ಆಗುವುದಿಲ್ಲ, ತಂತ್ರ ಪ್ರಯೋಜನ ಆಗ್ತದೆ. ಹೌದು, ಹಾಗಾಗಿ ನನ್ನಲ್ಲಿ ಕೊಟ್ಟಿ ನಾನು ಪ್ರಯತ್ನ ಪಡ್ತೇನೆ. ಕರಡಿಯನ್ನು ಉಳಿಸಿ ಅಭ್ಯಾಸ ಉಂಟಲ್ಲ, ಕರಡಿಯಿಂದ ಏನಾದ್ರು ಪ್ರಯೋಜನ ಅಂತ ನೋಡುವ. ಮಣಿ, ಇಂದ್ರ ನೀಲಮಣಿ, ಮಹೇಂದ್ರ ನೀಲಮಣಿ, ರಾಜ ಉಗ್ರಸೇನನ ರೋಗ ನಿವಾರಣೆ ಆಗಬೇಕು. ನೀವು ಹೆದರುವುದು ಯಾಕೆ? ಕರಡಿಯಲ್ಲಿ ಮಾಡುವುದಿಲ್ಲ. ಮತ್ತೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ತೀರಿ. ಈಗ ಒಂದು ಕಾಲಿದೆ, ಇನ್ನು ಮುಕ್ಕಾಲು ಹೋದ್ರೆ ಏನೂ ಇಲ್ಲ. ಇವತ್ತಿಗೂ ಹೆದರುವುದಿಲ್ಲ ಅಂತ ಹೇಳ್ತೀವಿ ಒಮ್ಮೊಮ್ಮೆ. ಅದು ಕರಡಿ ಅಲ್ವಾ? ಕರಡಿ ಏನು ಮಾಡುವುದಿಲ್ಲ. ಇರತ್ತೆ ಅಲ್ಲ. ಅಲ್ಲ, ಹೆದರಿಕೆ ಆಗುದಾದ್ರೆ ಈಚೆ ನೋಡಿ. ಅದು ಅಲ್ಲಿಗೆ ಮುಟ್ಟಿರ್ತದೆ, ಈಚೆ ನೋಡಿ. ಹೌದು, ಎರಡು ಹೋಗ್ತದೆ. ನೀವು ನೋಡುವ ಕರಿ ಉಂಟ ಇಲ್ವಾ ಅಂತ ಪರೀಕ್ಷೆ ಆಗ್ಬೇಕು. ಸರಿ ಉಂಟಲ್ಲ, ಕರಿ ಉಂಟು. ಈಗ ಸರಿ ಆಯ್ತು. ಎಲ್ಲ ಮಹೇಂದ್ರ ಮಣಿಯ ಪ್ರಭಾವ ಸ್ವಾಮಿ. ಮಹೇಂದ್ರ ಮಣಿಯ ಪ್ರಭಾವ ಏನೋ ಹೌದು, ಆದರೆ ಕರಡಿಯಿಂದ ಇದು ಹೇಗೆ ಸಾಧ್ಯವಾಯಿತು ನಾನರಿ. ಮಣಿಯ ಪ್ರಭಾವ ಹೇಗೆ ಹೇಳಬೇಕು. ಕಾರಣ ಉಂಟು. ನನ್ನ ಶಿಷ್ಯ ಮಾತ್ರ ಅದನ್ನು ತರುವಂತಹ ಸಾಮರ್ಥ್ಯವನ್ನು ಹೊಂದಿದವ. ಆದರೆ ಈ ಕರಡಿ ಅದನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದರ ಮೂಲಕವಾಗಿ ಈತನದಾದಂತಹ ಕಾಲನ್ನು ವಾಸಿ ಮಾಡಬೇಕು ಎಂದಾದ್ರೆ ಏನು ಕಾರಣ, ಏನು ಚೋದ್ಯ ಎನ್ನುವುದೇ ಅರ್ಥ. ನಿಮ್ಮ ಶಿಷ್ಯ ಈ ಕರಡಿ, ಮಹೇಂದ್ರ ಈ ಗುರುಗಳು ಏನು ಹಾಗಿದ್ರೆ ಈ ಕರಡಿ ಎನ್ನುವುದು ಪ್ರಶ್ನೆ. ಹೌದು,
ಮಾವಯ್ಯ ಗುರು ಶಿಷ್ಯರು ಮಾವಯ್ಯ ಗುರು ಶಿಷ್ಯರು ಯಾರು ಇವ ಶಿಷ್ಯ ಯಾರು ರಾಜ ನಿನ್ನ ಮಗಳ ಮೋಗೀತ ಗುಣಚಂದ್ರಾದ ಚಂದ್ರಸೇನಾಖ್ಯನು ಎಳೆಯ ಶಾಪದಿ ಉತ್ತಮವಾಗಿ ಕಾಪಣ್ಣನಾಗಿ ಬಾಳಿದನು ಮೋಗನಗಿ ನನ್ನ ಶಿಷ್ಯರಾದಂತಹ ಚಂದ್ರಸೇನ ಕರಡಿಯ ರೂಪದಲ್ಲಿ ಹೌದು. ಸತ್ಯ. ಈ ಮೊದಲು ಮನುಷ್ಯತ್ವದಿಂದ ಹೀಗೆ. ಹೋಯಿತ. ಹೌದು ಈಗ ಆತನಿಗಾದಂತಹ ನಿಜ ರೂಪ ಆತನಿಗೆ ಬಂದಿದೆ. ಹಾಗಾದ್ರೆ ನನ್ನ ಶಾಪ ವಿಮೋಚನೆಗೆ ಕಾರಣ ನಿಜವಾಗಿಯೂ ಗುಣವತಿಯಾದ ನಿಮ್ಮ ಮಗಳು ಗುಣಸುಂದರ. ಗುಣಸುಂದರಿ 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 ಅಯ್ಯ, ಅಯ್ಯ. ಭಾರತ. ಸಮಾಧಾನವಾಯ್ತು ಮಗಳೇ. ಆದರೆ ಒಂದು ಇಷ್ಟೆಲ್ಲ ಆಯ್ತಲ್ಲ, ನಾನು ಅವರು ಯಾರು ಅದು ಗೊತ್ತಾಗಲಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಮಹಾದೇವಾಯ ತೇ ನಮಃ. ಈ ಮಾಂಸಾಕ್ಷಿಗಳಿಂದ ದಿವ್ಯ ರೂಪವನ್ನು ಕಾಣುವಂತಹ ಮಹಾ ಸೌಭಾಗ್ಯವನ್ನು ಒದಗಿ ಬಂತು. ಇದು ಶರಣ ಬಂದಿದ್ದೇವೆ. ನಮಃ ಶಿವಾಯ. ಉಗ್ರಸೇನ, ಸಿದ್ಧಯೋಗಿ, ಗುಣಸುಂದರಿ ಹಾಗೂ ಮಗನೇ ಚಂದ್ರಸೇನ, ದೇವ ನೀವೆಲ್ಲರೂ ಈ ಕಾಲದಲ್ಲಿ ಆಶ್ಚರ್ಯಗೊಂಡಿರಿ. ಸತ್ಯ. ಜಗದ ಮಾತಾಪಿತರಾದಂತಹ ಪಾರ್ವತಿ ಪರಮೇಶ್ವರರೇ, ಕಿರಾತಿನಿ ರೂಪದಿಂದ ನಿಮ್ಮ ಕಣ್ಣ ಮುಂಭಾಗಕ್ಕೆ ಬಂದವರಿದ್ದೇವೆ. ಓಹೋ, ಈ ರೀತಿಯಾಗಿ ಬರುವುದಕ್ಕೂ ಒಂದು ಕಾರಣ ಉಂಟು. ಏನು ದೇವರೇ? ಗುಣಸುಂದರಿಯ ಪತಿಭಕ್ತಿ, ಹಾ. ಚಂದ್ರಸೇನನ ಶಿವಭಕ್ತಿ, ಹಾ. ಸಿದ್ಧಯೋಗಿಗಳ ಶಿಷ್ಯ ಪ್ರೀತಿಗೆ ಮೆಚ್ಚಿ ಹಾ. ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಾವು ಪ್ರತ್ಯಕ್ಷರಾಗಿದ್ದೇವೆ. ಓಹೋ, ಹೆಣ್ಣಾದವಳು ಹೇಗೆ ಪತಿಧರ್ಮವನ್ನು ಪರಿಪಾಲಿಸಬೇಕು ಎನ್ನುವ ಹಾಗೆ ಪ್ರಪಂಚ ಮುಖಕ್ಕೆ ಗುಣಸುಂದರಿ ತೋರಿಸಿಕೊಟ್ಟಿದ್ದಾಳೆ. ಹಾ. ಉಗ್ರಸೇನ, ನಿನ್ನ ಜೀವನದಲ್ಲಿ ನೀನು ಸುಖಕ್ಕಿಂತಲೂ ಹೆಚ್ಚು ಕಷ್ಟವನ್ನೇ ಅನುಭವಿಸಿದ್ದೀಯ. ಇದು ಯಾಕೆ ಎನ್ನುವ ಹಾಗೆ ಯೋಚನೆ ಮಾಡಿದರೆ ಒಂದು ಪ್ರಶ್ನೆಯನ್ನು ಕೇಳುವಾಗ ಅದಕ್ಕೆ ಸಮರ್ಪಕವಾದಂತಹ ಉತ್ತರಕ್ಕಿಂತಲೂ ಸಮಾಧಾನಕರವಾದಂತಹ ಉತ್ತರವನ್ನೇ ನೀನು ಬಯಸುತ್ತೀಯ. ಈ ಕಾರಣದಿಂದಲಾಗಿ ಜೀವನ ಬದಲಾಗುವುದಕ್ಕೆ ಸಾಧ್ಯವಾಗುತ್ತದೆ. ನೋಡಿದೆಯ, ಅಂದು ನೀನು ಸಭಾಸ್ಥಾನದಲ್ಲಿ ಕೇಳಿದಂತಹ ಪ್ರಶ್ನೆ, ಮಕ್ಕಳೇ ಮದುವೆಯಾದ ಬಳಿಕ ಗಂಡ ಮೇಲೋ ತಂದೆ ಮೇಲೋ ಎನ್ನುವ ಹಾಗೆ, ಅದಕ್ಕೆ ಉತ್ತರ ಇಂದು ಗುಣಸುಂದರಿ ಕೊಟ್ಟಿದ್ದಾಳೆ. ಗಂಡನೇ ಮೇಲು ಎನ್ನುವ ಹಾಗೆ ತೋರಿಸಿದ್ದಾಳೆ. ಪಾಪಣ್ಣನಂತಹ ಭಿಕ್ಷುಕನಾದರೂ ಅವಳನ್ನು ಮದುವೆಯಾಗಿ ಪತಿ ಧರ್ಮವನ್ನು ಪರಿಪಾಲಿಸುತ್ತಾ ನಿರತ ಆತನ ಸೇವೆಯನ್ನು ಮಾಡಿದ ಕಾರಣದಿಂದಲಾಗಿ ಇಂದು ಶಿವಪಾರ್ವತಿಯ ದರ್ಶನ ನಿಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿದೆ. ಪಾತಿವ್ರತ್ಯದ ಫಲ ಶಿವಪಾರ್ವತಿ ದರ್ಶನದ ಯೋಗ ಅಲ್ವೇ ಧನ್ಯೋಸ್. ಉಗ್ರಸೇನ, ಒಮ್ಮೆ ಸರಿಯಾಗಿ ಯೋಚಿಸಂತೆ. ನಿನ್ನ ಮಡದಿಯಲ್ಲಿ ನೀನು ಹೋಗಿ ನಿನಗೆ ಗಂಡ ಮೇಲೋ ಅಥವಾ ತಂದೆ ಮೇಲೋ ಎನ್ನುವ ಪ್ರಶ್ನೆಯನ್ನು ಕೇಳಿದಾಗ ಅವಳು ತಂದೆಯ ಮೇಲೂ ಎನ್ನುವ ಹಾಗೆ ಹೇಳಿದರೆ ನಿನ್ನ ಮನಸ್ಸಿಗೆ ನೋವಾಗುವುದಕ್ಕೆ ಸಾಧ್ಯವಿಲ್ಲವೇ? ಆದರೂ ಇಂದು ಎಲ್ಲವೂ ಸುಖಾಂತ್ಯವನ್ನು ಕಂಡಿದೆ. ಗುಣಸುಂದರಿಯ ಪಾತಿವ್ರತ್ಯದ ಧರ್ಮ ಏನೆಂಬುದು ಪ್ರಪಂಚವೇ ತಿಳಿದುಕೊಂಡಿದೆ. ಇನ್ನು ನೀನು ನಿನ್ನ ಮಗಳನ್ನು ಒಬ್ಬ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡಿದ್ದೀ ಎನ್ನುವ ಹಾಗೆ ಯೋಚನೆಯಲ್ಲಿದ್ದೀಯ. ಅದು ಖಂಡಿತವಾಗಿಯೂ ಅಲ್ಲ. ಈತ ಭಿಕ್ಷುಕನಲ್ಲ. ಈ ಹಿಂದೆ ಕಾಮರೂಪದ ಅರಸನಾದಂತಹ ಶೂರಸೇನನ ಮಗ ಚಂದ್ರಸೇನ ಈತ. ಗುರುಗಳ ಶಾಪ ನಿಮಿತ್ತ ಈತನ ಜೀವನ ಹೀಗೆ ಸಾಗಿ ಬಂತು. ಶಿವ ಭಕ್ತಿಯ ಮುಖೇನ ಈತನ ಶಾಪವೆಲ್ಲವೂ ವಿಮೋಚನೆಯಾಯಿತು. ಇನ್ನು ಮುಂದೆ ಸತಿಪತಿಗಳಾದಂತಹ ನೀವು ಜೊತೆಯಾಗಿ ರಾಜ್ಯಭಾರ ಮಾಡಿದರು ಎಂದಾದರೆ ನಿಮಗೆ ಒಳಿತಾಗುವುದಕ್ಕೆ ಸಾಧ್ಯವಿದೆ. ನೀವೆಲ್ಲರೂ ಕೀರ್ತಿಶಾಲಿಯಾಗಿ ಬಾಳಿ ನಾನಿಂದು ಕೈಲಾಸಕ್ಕೆ ಸೇರಿಕೊಳ್ಳುತ್ತೇನೆ. ಗುಣಸುಂದರಿ, ಅಪ್ಪಯ್ಯ, ಕುರುಡಾಗಿದ್ದಂತಹ ನನ್ನ ಕಣ್ಣು ತೆರೆಸಿದವಳು ನೀನಾಚರಿಸಿಕೊಂಡು ಬಂದಂತಹ ಪತಿವ್ರತ ಧರ್ಮ ಎನ್ನುವುದು ಈ ಭೂಲೋಕದಲ್ಲಿ ಪಾಪಾತ್ಮನಾಗಿ ಕಾಣಿಸಿದಂತಹ ನನಗೇ ಶಿವನ ದರ್ಶನ ಆಗುವಂತಹ ಮಹಾಭಾಗ್ಯವನ್ನು ಒದಗಿಸಿದವಳು ನೀನು. ನಾ ಮಾಡಿದಂತಹ ತಪ್ಪಿಗೆ ಯಾರು ಕ್ಷಮೆ ಕೊಡಲಾರರು. ಆದರೆ ನಿನ್ನಲ್ಲಿ ನಾ ಕೈ ಮುಗಿದಬೇಡುತ್ತಾರೆ. ಅಪ್ಪ, ಬೆಂಕಿಯು ಚಿನ್ನಕ್ಕೆ ಶಾಖವನ್ನು ಒದಗಿಸಿಕೊಟ್ಟರೂ ಕೂಡ ಚಿನ್ನದ ಹೊಳಪನ್ನು ಹೆಚ್ಚಿಸುತ್ತದೆಯೇ ಹೊರತು ಅದನ್ನು ಕುಗ್ಗಿಸುತ್ತದೇನಪ್ಪ? ಇಲ್ಲವಲ್ಲ. ನೀ ನೀಡಿರುವಂತಹ ಶಿಕ್ಷೆ ಏನಿದ್ದರೂ ಇವರಿಗೊದಗಿ ಬಂದ ಶಾಪ ಪರಿಹಾರ ಆಯಿತೋ ಇಲ್ಲೋ ಹೇಳಿ. ಬದುಕಲ್ಲಿ ಸುಖವನ್ನು ಉಂಟಿದ್ದೇನಪ್ಪಯ್ಯ. ಗುಣಸುಂದರಿ, ನಿನ್ನ ಬದುಕು ಪ್ರಸ್ಫುಟವಾಯಿತು.
ಹೆಣ್ಣೊಬ್ಬಳಿಗೆ ಬಾಹ್ಯ ನೋಟಕ್ಕೆ ಕಾಣುವಂತಹ ಸೌಂದರ್ಯವೇ ಸೌಂದರ್ಯ ಅಲ್ಲ. ಅವಳು ಆಚರಿಸಿಕೊಂಡು ಬರುವಂತಹ ಯಾವ ಪತಿವ್ರತ ಧರ್ಮ ಉಂಟು ಅದು ನಿಜವಾದಂತಹ ಸೌಂದರ್ಯವನ್ನು ಒದಗಿಸಿಕೊಡುತ್ತದೆ ಅಂತ. ಮಗಳೇ, ನಿಜವಾದ ಸೌಭಾಗ್ಯವತಿಯಾಗಿ ಸೌಂದರ್ಯವತಿಯಾಗಿ ನೀ ಬೆಳಗಿದವಳಿದ್ದೀಯ. ಅಳಿಯ ದೇವರೇ, ಮಾವಯ್ಯ, ನನಗಿನ್ನು ಯಾವ ಆಸೆಯೂ ಇಲ್ಲ. ಈ ಮಗಧವನ್ನು ಆಳಿಕೊಂಡು ಬಾ, ಪ್ರಜಾಜನರನ್ನು ಸಂರಕ್ಷಿಸು. ಓ ಮಾವಯ್ಯ, ನನ್ನ ಶತ್ರುಗಳಿದ್ದಾರೆ. ನನ್ನ ಅಪ್ಪನನ್ನು ಕೊಂದಂತಹ ಆ ಕಾಮರೂಪದ ವೈರಿಗಳು, ಅವರನ್ನು ಗೆದ್ದು ಕಾಮರೂಪದೇಶವನ್ನು ವಶಪಡಿಸಿಕೊಂಡು ಮತ್ತೊಮ್ಮೆ ಮಗಧವನ್ನು ಕಾಮರೂಪವನ್ನು ಒಟ್ಟಾಗಿಸಿ ಸಮೃದ್ಧ ಸಾಮ್ರಾಜ್ಯವನ್ನಾಳುತ್ತೇನೆ. ಇಷ್ಟರವರೆಗೆ ಶಿವಭಕ್ತಿಯ ಫಲ ಮುಂದೆ ಶಿವಶಕ್ತಿಯಾಗಿ ಅನಾವರಣಗೊಂಡು ನಿತ್ಯ ನಿರಂತರ ಲೋಕದ ರಕ್ಷಣೆಗೆ ಬೇಕಾಗಿ, ಧರ್ಮದ ರಕ್ಷಣೆಗೆ ಬೇಕಾಗಿ ಸದಾ ಬದ್ಧರಾಗಿದ್ದೇವೆ ಧನ್ಯರಾದೆವು, ಧನ್ಯರಾದೆವು ಎನ್ನುವಲ್ಲಿಗೆ ಪಾಪಣ್ಯ ವಿಜಯ ಗುಣಸುಂದರಿ ಎನ್ನುವಂತಹ ಈ ಪುಣ್ಯ ಆಖ್ಯಾನದ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಈ ಕಥೆಯನ್ನು ಯಾರು ಆಡುತ್ತಾರೋ ಆಡಿಸುತ್ತಾರೋ ನೋಡುವಂತಹ ಸೌಭಾಗ್ಯವನ್ನು ಒದಗಿಸಿಕೊಡುತ್ತಾರೋ ಅಂಥವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆ, ಕಾರಿಂಜೇಶ್ವರನು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತ ಮಂಗಳ ಗೀತೆಯನ್ನು ಹಾಡುವರೆ ಪಡೆದರು. ಶರಣಿಂದೇ ಶರಣಿಂದೇ ಶ್ರೀ ಸುಬ್ರಹ್ಮಣ್ಯ, ಶರಣಿಂದೇ ಶರಣಿಂದೇ ಶ್ರೀ ಸುಬ್ರಹ್ಮಣ್ಯ, ಕರುಣಾಕರ ದೇವ ಗುರು ವಿಶ್ವಮಾನ್ಯ, ಕರುಣಾಕರ ದೇವ ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಶರಣೋ ಮಯೂರವಾಹನ ದೇವ ದೇವ, ಶರಣೋ ಮಯೂರವಾಹನ ದೇವ ದೇವ, ಚರಣಕ್ಕೆ ಮಣಿವೆವು ಕಳೆವೆಮ್ಮ ನೋವ, ಚರಣಕ್ಕೆ ಮಣಿವೆವು ಕಳೆವೆಮ್ಮ ನೋವ, ಶರಣೆ ಶರಣೆ ಶ್ರೀ ಸುಬ್ರಹ್ಮಣ್ಯ, ಕರುಣಾದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಕರಜೊಳಗಡವಾದ ಪಾರ್ವತಿಯ ಪ್ರತಿಭೂತಿ, ಕರಜೊಳಗಡವಾದ ಪಾರ್ವತಿಯ ಪ್ರತಿಭೂತಿ ಸುಬ್ರಹ್ಮಣ್ಯನಿಗೆ ಶರಣರ ಪ್ರಯೋಜನ ಭ್ರಮರಾಂಬಿಗೆ ಮಹಾಗಣಪತಿ ಕಾರಿಂಜೇಶ್ವರನಿಗೆ ಸುಬ್ರಹ್ಮಣ್ಯನಿಗೆ ಮಂಗಲ